ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜನುಮವೇ ದೊರಕಿದೆ ರುಚಿ ಸವಿಯಲು ಸವಿಯಲು ಸವಿಯಲು. ಎಲ್ರಿಗೂ ನಮಸ್ಕಾರ. ಶನಿವಾರದ ಮಧ್ಯಾಹ್ನದ ಶುಭಾಶಯಗಳು. ಅರೆ ರೇ, ಏನಿದು? ನಾನಿದ್ರೆ ಇದು ಡ್ರಾಮಾ ಜೂನಿಯರ್ಸಾ ಅಥವಾ ಕಾಮಿಡಿ ಕಿಲಾಡಿನ ಅಂತ ಅನ್ಕೋಬೇಡಿ. ಆದ್ರೆ ಈ ಕಾರ್ಯಕ್ರಮದಲ್ಲಿ ಡ್ರಾಮಾ ಇರೋದಿಲ್ಲ, ಆದ್ರೆ ಕಥೆ ಇರುತ್ತೆ. ಕಿಲಾಡಿ ಜೊತೆ ಕಿಲೇಡಿ ಕೂಡ ಇರ್ತಾರೆ, ಆದ್ರೆ ಇಬ್ರು ಕಾಮಿಡಿ ಮಾಡ್ತಾರೆ. ಇದು ಕಾಮಿಡಿ ಕಿಲಾಡಿ ಅಲ್ಲ. ಅಪರೂಪಕ್ಕೆ ಈ ವೇದಿಕೆಯಲ್ಲಿ ಸರಿಗಮಪ ತರ ಹಾಡು ಇರುತ್ತೆ, ಡಾನ್ಸ್ ಕರ್ನಾಟಕ ತರ ಡಾನ್ಸು ಇರುತ್ತೆ. ಇಲ್ಲಿ ಬ್ಯಾಚುಲರ್ಸ್ ಮಾತ್ರ ಇರಲ್ಲ, ಆದ್ರೆ ಶೋ ಮಾತ್ರ ಭರ್ಜರಿಯಾಗಿರುತ್ತೆ. ಇದು ಸ್ವಸ್ತಿಕ್ಗೆ ಅರ್ಪಿಸುವ ಕಪಲ್ಸ್ ಕಿಚನ್, co-powered by Pril Dishwash Liquid, kitchen partner TTK Prestige, digital streaming partner ZEE5. ನೋಡಿ, ಮಾತಿಗೆ ಮಸಾಲೆ ಬೆರೆಸಿ ಪ್ರೀತಿಯ ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ತರಲೆ ಮಾಡ್ತಾ ದಾಂಪತ್ಯದ ಸಿಹಿ ಬಡಿಸದೆ ಕಪಲ್ಸ್ ಕಿಚನ್. ಇದು ಮನಸ್ಸಿಗೂ ಹೊಟ್ಟೆ ತುಂಬಿಸುವಂತ ಶೋ. ಜನ ಯಾವ್ದಾದ್ರು ಅಂಗಡಿನಲ್ಲಿ ದುಡ್ಡು ಕೊಟ್ರೆ ಆನಂದ ಸಿಗುತ್ತಾ ಅಂತ ಕಾಯ್ತಾ ಇದಾರೆ, ಆದ್ರೆ ಅದು ನಮ್ಮಲ್ಲೇ ಇದೆ ಕಣ್ರಿ, ಕಂಡ್ಕೋಬೇಕು ಅಷ್ಟೇ. ಇನ್ಮೇಲೆ ವೀಕೆಂಡ್ ಅಲ್ಲಿ ಮಧ್ಯಾಹ್ನ ನಾನು ನಿಮ್ ಜೊತೆ ಇರ್ತೀನಿ ಅಂತ ಅಂದ್ರೆ ಆನಂದ ನಿಮ್ ಜೊತೆ ಇದ್ದಂಗಲ್ವಾ. ನಮ್ಮ ಶೋ ನಲ್ಲಿ ಕಪಲ್ಸ್ ಬರ್ತಾರೆ, ಹೆಂಡತಿ ಗಂಡನ್ಗೋಸ್ಕರ ಒಂದು ಡಿಶ್, ಗಂಡ ಹೆಂಡತಿಗೋಸ್ಕರ ಒಂದು ಡಿಶ್ ನ ಮಾಡ್ತಾರೆ. ಒಬ್ರು ಸ್ಪೆಷಲ್ ಎಕ್ಸ್ಪರ್ಟ್ ಶೆಫ್ ಬರ್ತಾರೆ, ಗಂಡ ಹೆಂಡತಿ ಇಬ್ರಿಗೂ ಒಂದು ಡಿಶ್ ನ ಮಾಡ್ಕೊಡ್ತಾರೆ. ಈ ಎಲ್ಲಾ ಸಂಭ್ರಮ ದಾಂಪತ್ಯದ ಮಾತುಕತೆ ಜೊತೆನೇ ಸಾಗುತ್ತೆ. ಇವತ್ತು ನಮ್ಮ ಮೊದಲನೇ ಶೋ. ಈ ಸ್ಪೆಷಲ್ ಡೇ ಸ್ಪೆಷಲ್ ಕಪಲ್ ಇಲ್ಲ ಅಂತಂದ್ರೆ ಹೇಗೆ? ಹಾಗಾಗಿ ಬ್ಯೂಟಿಫುಲ್ ಕಪಲ್ ಇಂದಾನೆ ನಮ್ಮ ಶೋನ ಲಾಂಚ್ ಮಾಡೋಣ. ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಒಬ್ರು ಚಂದನವನದ ಡಾರ್ಲಿಂಗ್ ಆದ್ರೆ ಇನ್ನೊಬ್ರು ಚಂದನವನಕ್ಕೆ ನಿಧಿ. ಮಿಲನ ಹಾಗೂ ಅವರ ಡಾರ್ಲಿಂಗ್ ಕೃಷ್ಣ ಅವರು. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ, ಜೀವಿಸುವೆ ಜೀವಿಸುವೆ ನಿನಗಾಗಿ ಮಾತ್ರವೇ ಜೀವಿಸುವೆ. ವಿಷಯ ಹೀಗಿರಲು ಒಲವು ಆಗಿರಲು, ಇದು ಕನಸಲ್ಲ ನಿಜವೆಂದು ನೀ ಹೇಳು. ಪ್ರೀತಿಸುವೆ. ಸೂಪರ್. ನಮ್ಮ ಅಡಿಗೆ ಮನೆಗೆ ನಿಮಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ಅಡಿಗೆ ಮನೆ ತುಂಬಾ ಚೆನ್ನಾಗಿದೆ ನಿಮ್ದು. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಮ್ಮ ಶೋ ಲಾಂಚ್, ಈ ಗೃಹ ಪ್ರವೇಶಕ್ಕೆ ಬಂದಿದ್ದೀರಾ, ಸೊ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ. ಮೊದಲನೇದಾಗಿ ಈಗ ಬಂದ್ ಕೆಲಸ ಫಸ್ಟ್ ಸ್ಟಾರ್ಟ್ ಮಾಡ್ಬಿಡೋಣ, ಓಕೆನಾ? ಮನೆಗೆ ಭಾಗ್ಯಲಕ್ಷ್ಮಿ ಬಂದಿದ್ದಾರೆ, ಇವರೇ ಗೃಹ ಪ್ರವೇಶಕ್ಕೆ ಹಾಲು ಉಗ್ಸ್ಬಿಟ್ರೆ ಚೆನ್ನಾಗಿರುತ್ತೆ, ಓಕೆನಾ? ಮೊದಲನೇದಾಗಿ ನಮ್ಮ ಗಣಪ ಅಲ್ಲಿದ್ದಾನೆ, ತರಕಾರಿ ಗಣೇಶ, ಅವನಿಗೊಂದು ಸಣ್ಣ ಪೂಜೆ ಮಾಡಿ ನಮಸ್ಕಾರ ಮಾಡ್ತಾ ಕಿಚನ್ಗೆ ಹೋಗೋಣ. ಓಕೆ, ಪ್ಲೀಸ್ ಪ್ಲೀಸ್. ಓಕೆ, ನೋಡಿ, ಇದೇ ನಮ್ಮ ಮನೆ. ಮೊದಲು ಹಾಲು ಉಗ್ಸಿ ಗೃಹಪ್ರವೇಶ ಮಾಡೋಣ. ಈ ಶ್ರಾವಣ ಮಾಸದಲ್ಲಿ ನಿಮ್ಮಿಂದನೇ ಗೃಹಪ್ರವೇಶ ಆಗ್ಲಿ. ಎಸ್, ಸಕ್ಕರೆ ಸಾಕು, ಜಾಸ್ತಿ ಹಾಕಿದ್ರೆ ನಮ್ಮನ್ನ ನಾವೇ ಕುಡಿಬೇಕಾಗುತ್ತೆ. ಓ, ಡಯಟ್ ಅಲ್ಲ ಮೊದಲೇ, ಶುಗರ್ ಅಲ್ಲ. ಓಕೆ, ನೀವು ಗೃಹಪ್ರವೇಶ ಮಾಡಿದ್ರಿ, ನಿಮ್ಮನೆ ಹಾಲು ಉಗ್ಗಿಸಿದಾಗ ಯಾರು ಸ್ಟವ್ ಹಚ್ಚಿದ್ದು? ಸಕ್ಕರೆ ಹಾಕಿದ್ದು ಎಲ್ಲ ಅವರೇನಾ? ಸೂಪರ್ ಸೂಪರ್. ಮತ್ತ ನಿಮ್ಮ ಪ್ರೀತಿ ಪಾಕಕ್ಕೆ ಸ್ಟವ್ ಹಚ್ಚಿದ್ಯಾರು? ಅದಕ್ಕೂ ನಾನು. ಅದಕ್ಕೆ ನೀವು. ಓಕೆ, ಸೊ ಆ ಕತೆನ ಹಂಗೆ ನಮ್ಮ ವೀಕ್ಷಕರಿಗೆ ಶುರು ಮಾಡ್ಕೊಂಡು ಹೋಗೋಣ. ಮೊದಲು ಭೇಟಿ ಎಲ್ಲ ಆಯ್ತು. ಫಸ್ಟು ಮಿಲನ ಅಂತ ಇದಾರೆ ಅಂತ ಎನ್ಕೌಂಟರ್ ಆಗಿದ್ದು ಮದರಂಗಿ ಫಿಲಮ್ಗೆ ನಾವು ಹೀರೋಯಿನ್ ಹುಡುಕ್ತಾ ಇದ್ವಿ. ಓಕೆ, ಸೊ ಅವಾಗ ಇವ್ರದ್ದು ಫೋಟೋ ಕಳ್ಸಿದ್ರು. ಸೊ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಇವ್ರಿಗೆ ಕತೆ ಹೇಳ್ತಾರೆ. ಓಕೆ,
ಇವ್ರ ಕತೆ ಅರ್ಥ ಆಗಿಲ್ಲ ಅಂತೆ. ಸೊ ಹೀರೋ ಯಾರು ಅಂತ ಕೇಳಿದಾರೆ, ನಾನು ಯಾರು ಅಂತ ಗೊತ್ತಿರಲಿಲ್ಲ ಆಗ ಅವ್ರಿಗೆ. ಸೊ ಇವ್ರು ಸೀರಿಯಲ್ ನೋಡ್ತಿರ್ಲಿಲ್ಲ, ಹಂಗಾಗಿ ಆ ಫಿಲಮ್ ನ ಬಿಡ್ತಾರೆ, ಓಕೆ ಮಾಡಲ್ಲ ಅಂತ. ಸೊ ಅದು ಫಸ್ಟ್ ಟೈಮ್ ನಾನು ಫೋನಲ್ಲಿ ಮಾತಾಡಿದ್ದೆ ಆಗಷ್ಟೇ. ಫೋನಲ್ಲಿ ಮಾತಾಡಿದ್ರೆ ಅಷ್ಟೇನೆ. ಓಕೆ, ಅವಾಗ ನಂಬರ್ ಸೇವ್ ಆಗಿತ್ತು. ಅದಾದ್ಮೇಲೆ ನಮ್ ಸ್ಟೈಲ್ ಫಿಲಮ್ಗೆ, ಪ್ರೀತಮ್ ಗುಬ್ಬಿ ಅವ್ರ ಫಿಲಮ್ಗೆ ನಾನು ಸೈನ್ ಮಾಡ್ತೀನಿ. ಸೊ ಅಲ್ಲಿ ಅವ್ರ ಆಫೀಸಲ್ಲಿ ಹೋದಾಗ ಅಲ್ಲಿ ಇವ್ರು ಬರ್ತಾರೆ, ಅವ್ರು ಇನ್ನೊಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇರ್ತಾರೆ, ಇನ್ನೊಬ್ರು ಹೀರೋಯಿನ್. ಸೊ ನಂದು ಇವ್ರದ್ದು ಪೇರ್ ಇರಲ್ಲ, ಮತ್ತೆ ಲೆಕ್ಕಿ ಶೆಟ್ಟಿದು. ಓಕೆ, ಸೊ ಅಲ್ಲಿ ಫಸ್ಟ್ ಟೈಮ್ ಮುಖ ನೋಡೋದು. ಓಕೆ ಓಕೆ, ಪ್ರೀತಿ ತುಂಬಬೇಕು ಅಂತ ಇದ್ದಾನೆ, ಪ್ರೀತಿ ಉಕ್ಕಿ ಹರಿತಾನೆ ಇದೆ ಅಲ್ಲಿಗೆ. ಆಲ್ ದಿ ಬೆಸ್ಟ್, ನಿಮ್ಮ ಶೋಗೆ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಪಲ್ ಕಿಚನ್ ನ ಮೊದಲನೇ ಎಪಿಸೋಡ್ ಇದು. ಸೊ ಹಾಗಾಗಿ ಇದೇ ವೆಲ್ಕಮ್ ಡ್ರಿಂಕ್. ಸೊ ಫಸ್ಟ್ ಭೇಟಿ ಬಗ್ಗೆ ಹೇಳಿದ್ರೆ, ಈಗ ಇದು ಕಿಚನ್ ಶೋ ಆಗಿರೋದ್ರಿಂದ ಕಿಚನ್ ಬಗ್ಗೆ ಮಾತಾಡೋಣ. ನಿಮ್ಮಿಬ್ರಲ್ಲಿ ಯಾರು ಕಿಚನ್ ನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ? ಮ್ಯಾಕ್ಸಿಮಮ್ ಅವ್ರೆ, ನಾನು ಹೋಗೋದೇ ಇಲ್ಲ. ಹೌದಾ? ಮ್ಯಾಕ್ಸಿಮಮ್ ಅಲ್ಲ, ಎಂಟ್ರಿನೇ ಕೊಡಲ್ಲ ಕೃಷ್ಣ. ತಿಂದಿದ ತಟ್ಟೆನ ತೊಳೆದಿಡಕ್ ಹೋಗ್ತೀನಿ ಅಷ್ಟೇ. ಅದೊಂದು ಅಭ್ಯಾಸ ಆಗೋಗಿದೆ, ಅದೊಂದೇ ಮಾಡೋದು ಕೃಷ್ಣ. ಏನ್ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಮೇಡಮ್ ಹಂಗಾದ್ರೆ? ಜನರಲಿ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಲೈಕ್ ತಿಂಡಿಗಳಲ್ಲಿ ಬಿಸಿಬೇಳೆ ಬಾತು. ಓಕೆ, ಮನೇಲಿ ತಿಂಡಿ ಆಲ್ಮೋಸ್ಟ್ ಎಲ್ಲ ಮಿಲೆಟ್ಸ್ ಅಲ್ಲೇ ಇರುತ್ತೆ. ಲೈಕ್ ದೋಸೆ ಮಾಡಿದ್ರೆ ಮಿಲೆಟ್ಸ್ ಅಲ್ಲೇ ದೋಸೆ, ಪಡ್ಡು ಮಾಡಿದ್ರೆ ಮಿಲೆಟ್ಸ್ ಅಲ್ಲಿ. ನಾನ್ ವೆಜ್ ಆಲ್ಮೋಸ್ಟ್ ಎಲ್ಲಾನು ಚೆನ್ನಾಗಿ ಮಾಡ್ತಾರೆ. ಬಟ್ ನಾನು ಎಲ್ಲ ಮಾಡ್ತೀನಿ ಅಂತೇನಲ್ಲ, ಲಿಮಿಟೆಡ್ ಕುಕಿಂಗ್. ಅಂದ್ರೆ ಏನ್ ಇಷ್ಟ ಅದನ್ನ ಬಿಡೋದು, ಇಷ್ಟ ಆಗಿರೋದನ್ನ ಅಡ್ಗೆ ಮಾಡೋದು. ಸೋ ನೈಸ್. ನೋಡಿ, ಅದೇ ಮುಖ್ಯ ಅಲ್ವಾ, ಅಡ್ಗೆ ಬರುತ್ತೋ ಬಿಡುತ್ತೋ ಅಂದ್ರೆ ಅವ್ರಿಗೆ ಇಷ್ಟ ಅಂತ ಅದನ್ನ ಕಲಿಯೋದಿದೆಯಲ್ಲ, ಅದನ್ನ ಲವ್ ಮಾಡೋವಾಗ ಇನ್ನು ಅಡ್ಗೆ ಸ್ಟಾರ್ಟ್ ಶುರು ಮಾಡಿದ್ದು ಕಲಿಯಕ್ಕೆ ಯೂಟ್ಯೂಬ್ ನೋಡ್ಕೊಂಡು ಕಲ್ತಿರೋದು. ಅಮ್ಮಂಗ್ ಫೋನ್ ಮಾಡೋದು, ಯೂಟ್ಯೂಬ್ ನೋಡೋದು. ಓಕೆ, ಬಟ್ ಎನಿವೇ ಈಗ ನಿಮ್ಮಿಬ್ಬರಲ್ಲಿ ಯಾರು ಫಸ್ಟ್ ಹೋಗಿ ಅಡ್ಗೆ ಮಾಡ್ತಾರೆ ಅಂತ? ಏನ್ ತಿನ್ನಕ್ ಇಷ್ಟ ಇದೆ ಅದ್ ಮಾಡ್ತೀನಿ. ಬಿಸಿಬೇಳೆ ಬಾತು, ಮಿಲೆಟ್ ಬಿಸಿಬೇಳೆ ಬಾತ್. ಓಕೆ, ಮಿಲನ ಅವರು ಮಿಲೆಟ್ಸ್ ಬಿಸಿಬೇಳೆ ಬಾತ್ ಮಾಡ್ತಾರೆ. ಅದ್ರ ಜೊತೆ ಇವರ ಪ್ರೀತಿ ಮಾತುಕತೆನು ಹಾಗೆ ಮುಂದುವರ್ಸೋಣ. ಓಟು ನಮ್ಮ ಕಿಚನ್, ಪ್ಲೀಸ್ ವೆಲ್ಕಮ್. ನಿಮ್ಮ ಮಿಲೆಟ್ಸ್ ಬಿಸಿಬೇಳೆ ಬಾತ್ ನಾವು ಬುಲೆಟ್ಸ್ ತರ ತಿನ್ಬೇಕು ಅಂತ ನನಗೆ ಇವತ್ತು ಐಟಮ್ಸ್ ನೋಡಿ ಟೆನ್ಷನ್ ಆಗ್ತಿದೆ. ಇಷ್ಟ ದಿನ ಗೊತ್ತಾಗಿಲ್ಲ ಇಷ್ಟೊಂದು ಆಗ್ತೀವಿ ಅಂತ. ಓಕೆ ಫೈನ್, ಎಲ್ಲ ರೆಡಿ ಇದೆ ಮೇಡಮ್. ನೀವೇನ್ ಹೇಳ್ತಿರೋ ನಾವು ಜಿ ಹುಜೂರ್ ಅಂತ ನಿಮ್ಗೆ ಹೆಲ್ಪ್ ಮಾಡ್ತಾ ಇರ್ತೀವಿ. ಓಕೆ, ಇಲ್ಲ ಹೆಲ್ಪ್ ಏನ್ ಬೇಡ, ಎಲ್ಲ ರೆಡಿ ಇದೆ. ಎಸ್, ಪ್ರೆಸ್ಟೀಜ್ ಟಿಟಿಕೆ ಹೊಸದು ಪಳಪಳ ಅಂತ ಅದು ಪ್ರತಿಷ್ಠಾಪನೆ ಆಗ್ಬೇಕು ಫಸ್ಟ್. ಓಕೆ, ಈಗ ಮಿಲೆಟ್ಸ್ಗೆ ಏನೇನು ರೆಡಿ ಇದೆ ಇಲ್ಲಿ? ಇದು ಸಾಮೆ, ತೊಗರಿ ಬೇಳೆ, ಓಕೆ, ಕೊಬ್ಬರಿ, ಬೆಲ್ಲ, ಹುಣಸೆ ಹಣ್ಣು, ಓಕೆ, ಆಮೇಲೆ ತರಕಾರಿ ಏನಾರು ಹಾಕೊಬಹುದು. ಕ್ಯಾರೆಟ್, ಬಟಾಣಿ, ಬೀನ್ಸ್, ಅವರೆಕಾಳು ಸೀಸನ್ ಇದ್ರೆ ಅವರೆಕಾಳು, ಎನಿ ಕಾಳು, ಇದೆಲ್ಲ ಒಗ್ಗರಣೆ ಐಟಮ್ಸ್. ಮಾಮೂಲಿ ಕಡಲೆ ಬೀಜ, ಬಿಸಿಬೇಳೆ ಬಾತ್ ಪೌಡರ್, ಈರುಳ್ಳಿ ಈಗ ಹಾಕ್ತಾ ಹೇಳ್ತೀನಿ. ಓಕೆ, ಸೂಪರ್. 1 ಗ್ಲಾಸ್ ಮಿಲೆಟ್ಸ್ಗೆ ಒಂದು 3/4 ತೊಗರಿ ಬೇಳೆ ಓಕೆ ಓಕೆ. ನೆಕ್ಸ್ಟ್ ನೀವೇನ್ ನೋಡಬಹುದು ಮೇಡಂ? ನೆಕ್ಸ್ಟ್ ಕ್ಯಾರೆಟ್ ಆಲ್ರೆಡಿ ಕಟ್ ಆಗಿದೆ, ಬೀನ್ಸ್ ಕಟ್ ಮಾಡ್ಕೊ. ಓಕೆ, ಬೀನ್ಸ್ ಮತ್ತೆ ಈರುಳ್ಳಿ. ಎಸ್ ಪ್ಲೀಸ್. ಯೂಶಲ್ ಕಿಚನ್ ಏನೋ ಹಾಡು ಹೇಳ್ಕೊಂಡು ಅಡ್ಗೆ ಮಾಡೋ ಅಭ್ಯಾಸ ಇದೆಯಾ ಅಥವಾ ಹೆಂಗೆ ಕತೆ? ಏನಾದ್ರು ಹೇಳ್ತೀರಾ? ನಾನು ಬರೀ ಅಡ್ಗೆ ಮಾಡ್ಬೇಕಾದ್ರೆ ಒಂದಿಷ್ಟು ಕಡೆ ಸುಟ್ಕೊಳ್ಳೋದು, ಎತ್ತಾಕೋದು ಮಾಡ್ತಿರ್ತೀನಿ. ಸೊ ಹಂಗಾಗಿ ಸ್ವಲ್ಪ ತುಂಬಾ ಕಾನ್ಸಂಟ್ರೇಟ್ ಮಾಡ್ಬಿಟ್ಟು ಮಾಡ್ತೀನಿ. ನಿಮ್ ಸೆಟ್ ಹುಷಾರ್ ಅಷ್ಟೇ. ಅಂಡ್ ನಿಮ್ಮ ಲವ್ ಸ್ಟೋರಿಗೆ ಬಂದಾಗ, ನಿಮ್ಮ ಪ್ರೀತಿಯ ತಾಜ್ ಮಹಲ್ಗೆ ಮೊದಲೇ ಇಟ್ಟಿಗೆ ಇಟ್ಟಿದ್ಯಾರು? ಫೌಂಡೇಶನ್ ಸ್ಟೋನ್ ಅಲ್ಲ, ನಾನು 2014 ಫಸ್ಟ್ ಟೈಮು ಇವ್ರನ್ನ, ಅಂದ್ರೆ ಇವ್ರ ಬರ್ಡೇ ಇರುತ್ತೆ, ಆವಾಗಿಂದ ಸ್ವಲ್ಪ ವೈ ನಾಟ್ ಅಂತ ಯೋಚನೆ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಯಾರನ್ನ ಲವ್ ಮಾಡೋದು ಅಂತೆಲ್ಲ ಯೋಚನೆ ಮಾಡಿದಾಗ, ನೀವ್ ಈ ತರ ಎಲ್ಲ ಯಾವ ತರ ಯೋಚನೆ ಮಾಡಿದೀರಾ? ಲವ್ ಅಲ್ಲ, ಮದ್ವೆ ಆಗೋಣ ಅಂತ ಡಿಸೈಡ್ ಮಾಡಿದ್ದೆ. ಸೊ ಅದಕ್ಕೆ ಮನೆಯವರು ಡಿಸೈಡ್ ಮಾಡಿಲ್ಲ, ಅವರು ಡಿಸೈಡ್ ಮಾಡ್ಬಿಟ್ಟು. ನಾವು ಜವಾಬ್ದಾರಿ ಯುವಕ, ನಮ್ಮ ಮದುವೆಗೆ ನಾವೇ ಡಿಸೈಡ್ ಮಾಡ್ಬೇಕು. ಎಲ್ಲದಕ್ಕೂ ಮನೆಯವ್ರಿಗೆ ಕೇಳಕ್ಕಾಗತ್ತಾ? ನಿಜ ನಿಜ ನಿಜ. ನಾನೇ ಫಸ್ಟ್ ಡಿಸೈಡ್ ಮಾಡಿ ಆಮೇಲೆ ಮಿಲನ ಪ್ರಪೋಸ್ ಮಾಡ್ತೀನಿ. ಅಂದ್ರೆ ಒಂದು ವಾರ ಅದು ಪ್ರಿಪರೇಷನ್. ಇದು ಹಾಕ್ತಾ ಇದೀನಿ. ಪ್ಲೀಸ್. ಇದಕ್ಕೇನ್ ನೀರ್ ಅಳ್ತೆ ಇಲ್ಲ, ಸ್ವಲ್ಪ ನೀರ್ ಜಾಸ್ತಿನೇ. ತೊಂದ್ರೆ ಇಲ್ವಾ? ನೀರ್ ಜಾಸ್ತಿ ಆದ್ರೂ ತೊಂದ್ರೆ, ಅದು ಸ್ವಲ್ಪ ಗಟ್ಟಿ ಆಗತ್ತೆ, ನೀರ್ ಎಳ್ಕೊಳುತ್ತೆ. ಓಕೆ, ಸೊ ಅದೇ ಹೇಳ್ತಾರ, 1000 ಕುದುರೆ ಇದ್ರ ಸರ್ದಾರ ಆದ್ರೂ ಹೆಂಡತಿ ಮುಂದೆ ಜಿ ಹುಜೂರ್ ಅನ್ಬೇಕು ಅಂತ. ಹಾಗೆ ಅವ್ರನ್ನ ಪಿಕಪ್ ಡ್ರಾಪ್ ಮಾಡೋದ್ರಲ್ಲಿ ನೀವು ತುಂಬಾ ಬಿಸಿ ಇದ್ರಂತೆ. ಅದು ಅದೇ ಫಸ್ಟ್ ಟೈಮ್ ಪ್ರಪೋಸ್ ಮಾಡಿದ್ನಲ್ಲ, ಪ್ರಪೋಸ್ ಮಾಡಿದಾಗ ಹಿಂಗೆ ಮದುವೆ ಆಗೋಣ ಅಂತ ಪ್ರಪೋಸ್ ಮಾಡಿದೆ. ನಂಗೆ ಸ್ವಲ್ಪ ಟೈಮ್ ಬೇಕು, ಹೇಳ್ತೀನಿ ಅಂತ ಅಂದ್ರು. ಸೊ ಅದಾದ್ಮೇಲೆ ಇಮಿಡಿಯೇಟ್ ಅವರು ಸಿಕ್ಕಾಪಟ್ಟೆ ಶೂಟಿಂಗ್ ಇತ್ತು ಅವಾಗ, ಆಡ್ ಶೂಟ್ಗಳು ಮಾಡೋರು, ಚೆನ್ನೈ, ಬಾಂಬೆ ಎಲ್ಲ ಓಡಾಡ್ತಾ ಇರೋದು. ಹೆಂಗ್ ಹೋಗ್ತಾ ಇದೆಯಾ ಅಂತ ಕೇಳಿದೆ ಪ್ರಪೋಸ್ ಮಾಡಾದ್ಮೇಲೆ. ಐ ಥಿಂಕ್ ಬೆಳಗ್ಗೆ 5 ಗಂಟೆ ಫ್ಲೈಟ್ ಇತ್ತು. ಸೊ 3 ಗಂಟೆಗೆ ಮನೆ ಬಿಡಬೇಕಿತ್ತು.
ರಾತ್ರಿ. Okay. ಸೊ ಅದಕ್ಕೆ ಕೇಳಿದೆ ಹೆಂಗ್ ಹೋಗ್ತಿದ್ದೆ, ಇಲ್ಲ ಡ್ರೈವರ್ಗೆ ಹೇಳಿದೆ, ಡ್ರೈವರ್ ಏನ್ ಬೇಡ ನಾನೇ ಬಂದು ಪಿಕ್ ಮಾಡ್ತೀನಿ ಅಂತ ಹೇಳಿದೆ. ಡೆಡಿಕೇಶನ್. ಒಂದು ಆಪರ್ಚುನಿಟಿ ಫಸ್ಟ್ ಟೈಮ್ ಅಲ್ವಾ. ಸೊ ಅವಾಗ ಫಸ್ಟ್ ಟೈಮ್ 2:30 ನಾನು ಶೂಟಿಂಗ್ ಮಾಡ್ತಾ ಇದ್ದೆ ರುದ್ರ ತಾಂಡವ. ಅದು ಹೆಂಗೆ ಅಂದ್ರೆ 2 ಗಂಟೆ ತನಕ ಕಾಲ್ ಶೀಟರ್ ನೈಟು. ಓಕೆ. ಸೊ ಅಲ್ಲಿ ಫೈಟಿಂಗ್ ಸೀನ್ ಎಲ್ಲ ಮುಗಿಸ್ಕೊಂಡು 2 ಗಂಟೆ ಬಂದ ಅಲ್ಲೊಂದು ಹೊರಟು 2:30 ಪಿಕ್ ಮಾಡಿ ಡ್ರಾಪ್ ಮಾಡಿ ಆಮೇಲೆ ಮತ್ತೆ ವಾಪಸ್ ಮತ್ತೆ ನೈಟ್ ಬಂದು ಒಂದು 12 ಗಂಟೆ 1 ಗಂಟೆ ರಾತ್ರಿಲಿ ಮತ್ತೆ ವಾಪಸ್ ಪಿಕ್ ಮಾಡಿದ್ದು ಏರ್ಪೋರ್ಟ್ ಅಲ್ಲಿ. ಸೊ ಅದು ಫಸ್ಟ್ ಟೈಮ್ ಪಿಕ್ ಮಾಡಿದ್ದ ಹಂಗೆ, ಅದು ಇವತ್ತು ತನಕ ಹಂಗೆ ಕಂಟಿನ್ಯೂ ಆಗಿದೆ. ಸೊ ಕೊನೆಗೆ ಮೇಡಮ್ ಒಪ್ಕೊಂಡಿದ್ದಲ್ಲಿ ಎಷ್ಟು ಟೈಮ್ ತಗೊಂಡ್ರು? ವಾಟ್ ವಾಸ್ ಅವ್ರ ಟೈಮ್ ಬೇಕು ಅಂದ್ರೆ 2-3 ತಿಂಗಳು ಯೋಚನೆ ಮಾಡ್ತೀನಿ ಅಂತ ಅವ್ರ ಫೀಲು. ಅದು ನೋಡಿದ್ರೆ 2 ದಿನ 3 ದಿನಕ್ಕೆ ಆಲ್ಮೋಸ್ಟ್. ಇಲ್ಲ 2-3 ದಿನ ಎಲ್ಲ ಏನಿಲ್ಲ, ಸ್ವಲ್ಪ ಟೈಮ್ ತಗೊಂಡೆ. ಹೇಳಿ ಮೇಡಮ್. ಅಂದ್ರೆ ಕೃಷ್ಣ ಅವ್ರ ಬಗ್ಗೆ ಗೊತ್ತಿರ್ಲಿಲ್ವಲ್ಲ, ಸೊ ನಾನು ಸ್ವಲ್ಪ ಸುಮ್ನೆ ಫ್ಲರ್ಟ್ ಮಾಡ್ತಾರೆ ಹುಡುಗರು, ಇಂಡಸ್ಟ್ರಿಲಿ ಇರೋರೆಲ್ಲ ಬೇರೆ ಇರೋದು, ಸುಮ್ನೆ ಟೈಮ್ ಪಾಸ್ಗೆ ಅಂತ ನನ್ನ ಫೀಲಿಂಗ್ ಇತ್ತು. ಬಟ್ ಆಮೇಲೆ ಅದೇ ಹೇಳಿದ್ರಲ್ಲ, ಈಗ ಅವರೇ ಅಷ್ಟು ಡೆಡಿಕೇಶನ್ ಎಲ್ಲ ಟೈಮ್ ಸೀರಿಯಸ್ ಇದಾರೆ ಅಂತ ನಿಮ್ಗೆ ಅನ್ಸಿದೆ ಇಲ್ಲ? ಆಕ್ಚುಲಿ ಮೋಸ್ಟ್ಲಿ ಸಿನಿಮಾ ಲೆವೆಲ್ ಅಲ್ಲಿ ತುಂಬಾ ಸಿನಿಮಾ ಡಿಸ್ಕಸ್ ಮಾಡೋದು, ಆ ಲೆವೆಲ್ ಅಲ್ಲಿ ಜಾಸ್ತಿ ಕನೆಕ್ಟ್ ಆದ್ವಿ. ಸೊ ಪ್ಯಾಷನ್ ಅಂಡ್ ಪ್ರೊಫೆಷನ್ ಕನೆಕ್ಟ್ ಆಯ್ತು. ಹಾಕ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಬೀನ್ಸ್ ಹಾಕ್ತಿದ್ದೀನಿ, ಓಕೆ. ಈರುಳ್ಳಿ 2 ಟೊಮಾಟೊ 1 ಈರುಳ್ಳಿ ಹಾಕ್ತಿದ್ದೀನಿ. ಇದು ಆಕ್ಚುಲಿ ಕ್ವಿಕ್ ಆಗು ಮಾಡ್ಬೋದು ಗೊತ್ತಿದ್ರೆ. ನೀವು ಸ್ಟಾರ್ಟ್ ಮಾಡಿದ್ದು ಬೇಳೆ, ಆಮೇಲೆ ಬೇಳೆ ಮಿಲೆಟ್ಸ್, ಅದೇ ಮೇನ್. ಅದು ಮೇನ್ ಫಸ್ಟ್ ಹಾಕ್ಬಿಡ್ತೀರಾ? ಹಾಕ್ಬಿಟ್ಟೆ. ಬಟ್ ಅದನ್ನ ನೀವು ಅಲ್ಲಿ ಕುದಿಯಕ್ಕೆ ಏನ್ ಬಿಟ್ಟಿಲ್ಲ, ಇಲ್ಲ, ಈಗ ಸುಮ್ಮನೆ ಆನ್ ಮಾಡ್ತೀನಿ, ಅದು ಬೇಯ್ತಾ ಇರ್ಬೋದು. ಓಕೆ. ಅದಾದ್ಮೇಲೆ ತರಕಾರಿಗಳು ಹಾಕ್ತಾ ಇದ್ದೀರಾ? ಬೀನ್ಸ್, ಕ್ಯಾರೆಟ್, ಬಟಾಣಿ ಹಾಕ್ತೀನಿ, ಅದು ಸ್ಟ್ಯಾಂಡರ್ಡ್. ಅವರೆಕಾಳು ಇದ್ರೆ ಅವರೆಕಾಳು ಹಾಕಿ. ಎಸ್ 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 ಎಸ್. ಬೆಳ್ಳುಳ್ಳಿ ಬೇಕಲ್ಲ? ಇಲ್ಲ ಬೇಡ, ಅದು ಬೆಳ್ಳುಳ್ಳಿ ಬೇಡ ಅನ್ಕೋತೀನಿ, ಅದು ಇದಕ್ಕೆ ವರ್ಕ್ ಆಗಲ್ಲ. 2 ಚಿಲ್ಲೀಸ್ ಹಾಕ್ತೀನಿ. 2 ಸಾಕು. ಹೌದಾ? ಓಕೆ. ಚೂರು ಅರಿಶಿನ. ಸೊ ಬೆಲ್ಲ ಹಾಕ್ತಿದ್ದೀನಿ. ಇದು ಆಕ್ಚುಲಿ ಏನಕ್ಕೆ ಬೆಲ್ಲ ಅಂತಂದ್ರೆ, ಈ ಬಿಸಿಬೇಳೆ ಬಾತ್ ನೀವು ಆಚೆ ಕಡೆ ತಿಂದ್ರೆ ತುಂಬಾ ಇಷ್ಟ ಆಗುತ್ತೆ. ಕೆಲವು ಸರಿ ಹೋಟೆಲ್ ಅಲ್ಲಿ ಬೆಲ್ಲ ಯೂಸ್ ಮಾಡ್ತಾರೆ. ಬೆಲ್ಲ ಹಾಕಿದ್ರೆ ಅದೊಂದ್ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕುದಿ ಬಂದ್ಮೇಲೆ ಹಾಕೋದು ಅಂತಾರಲ್ಲ, ಆ ತರದ್ದೇನಲ್ವಾ ಇದು? ಕುಕ್ಕರ್ಗೆ ಹಾಕ್ಬಿಟ್ಟು ವಿಜಿಲ್ ಮಾಡಿಸ್ಕೊಳ್ಳೋದು ಅಷ್ಟೇ. ಇದು ಕೊಬ್ಬರಿ ಅಂದ್ರೆ ತುರ್ದಿರೋದು, ಇದನ್ನು ಹಾಕ್ತೀನಿ. ಓಕೆ ಫೈನ್. ಇದಿಷ್ಟೇ, ಇದನ್ನ ಮುಚ್ಚಬಹುದು ಇವಾಗ. ಹೌದು, ನೀವು ಚಾಕ್ಲೇಟ್ ಕದ್ಕೊಂಡು ಏನೋ ಒಂದು ಸ್ಟೋರಿ ಇದೆಯಲ್ಲ, ಅದು ಭಾರಿ ಮಜಾ ಇತ್ತು ಅದು. ಅಲ್ಲ, ಮಿಲನಾಗೆ ಪ್ರಪೋಸ್ ಮಾಡಕ್ಕೆ ಅಂತ ಕರ್ಕೊಂಡು ಹೋಗ್ತೀನಲ್ಲ, ಅಂದ್ರೆ ಮದುವೆ ಪ್ರಪೋಸ್ ಮಾಡಕ್ಕೆ ಲಾಂಗ್ ಡ್ರೈವ್ ಏನ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಮನೇಲಿ ನಮ್ಮ ಅಕ್ಕನ ಮಗಳು ಒಂದು ಚಾಕ್ಲೇಟ್ ತಂದಿಟ್ಟಿದ್ಲು, 40 ರೂಪಾಯಿದು ಚಾಕ್ಲೇಟ್. ಸೊ ಅದನ್ನ ತಗೊಂಡೋಗಿ ಕೊಟ್ಟೆ, ಬಿದ್ಲು. ಹೌದಾ? ಅಲ್ಲ, ಚಾಕ್ಲೇಟ್ ಕೊಟ್ಟಾಗ್ಲೇ ನಾನು ಡೈರೆಕ್ಟ್ ಆಗಿ ಫೇಸ್ ಮೇಲೆ ರಿಜೆಕ್ಟ್ ಮಾಡೋದು ಬೇಡ, ಫ್ರೆಂಡ್ಸ್ ಅಲ್ವಾ, ಹರ್ಟ್ ಆಗುತ್ತೆ ಅಂತ ನಂಗೆ ಟೈಮ್ ಬೇಕು ಅಂತ ಹೇಳ್ದೆ. ಚಾಕ್ಲೇಟ್ ಇಂದ ಆದ ಮಿಲನ. ಕೊನೆಗೂ ನೀವಿಬ್ರು ಲವ್ ಸ್ಟೋರಿ ಕೇಳಿ ಕುಕ್ಕರ್ ವಿಜಿಲ್ ಹೊಡಿತಪ್ಪ. ಇದು ಸ್ಟಾರ್ಟ್ ಮಾಡಿ, ಒಗ್ಗರಣೆ ಸ್ಟಾರ್ಟ್ ಮಾಡ್ಬೋದು ನೀವು ಅನ್ಕೋತೀನಿ ಹಂಗಾರೆ. ಸ್ವಸ್ತಿಕ್ ತುಪ್ಪ ಮಿಕ್ಸ್ ಆಯ್ತು. ಕೃಷ್ಣ ಅವರು ತುಂಬಾ ಒಳ್ಳೆ ಸಹಾಯ ಮಾಡಿದ್ದೀರಾ. ಕರೆಕ್ಟಾಗಿ ಇಂಡಿಕೇಟರ್ ಟರ್ನ್ ಮಾಡಿ ಸ್ಟವ್ ಆಫ್ ಮಾಡಿದ್ದೀರಾ. 3 ವಿಜಿಲ್ ಆಯ್ತು. ಇವಾಗ ಸೊ ಈ ಒಗ್ಗರಣೆ ಅನ್ನೋ ಮ್ಯಾಟ್ರ್ ಸ್ಟಾರ್ಟ್ ಆಗಿದ್ದು ಫಸ್ಟು ಬಾಂಡ್ಲಿ ಒಳಗೆ ಎಣ್ಣೆ ಜೊತೆಗೆ ಸ್ವಸ್ತಿಕ್ ತುಪ್ಪ ಮಿಕ್ಸ್ ಆಯಿತು. ಅದಾದ ನಂತರ ಸಾಸಿವೆ ಬಂದು ಡೈ ಹೊಡಿತು. ಈಗ ಇದರ ಜೊತೆ ಕೋರಸ್ ಆಡೋದಕ್ಕೆ ಮೆಣಸಿನ್ಕಾಯಿ ಬೀಳ್ತಾ ಇದೆ. ಈಗ ಕರಿಬೇವು, ಓಕೆ. ಈಗ ಕಡಲೆ ಬೀಜ. ನಮ್ಮನೇಲಿ ನಾವು ಕಡಲೆ ಬೀಜ ಸ್ವಲ್ಪ ಜಾಸ್ತಿ ಇರಬೇಕು. ಹಾಕಿ ತೊಂದರೆ ಇಲ್ಲ. ಈಗ ಇದು ನೀವು ಸಪರೇಟ್ ತೆಗೆದ್ಬಿಟ್ರಲ್ಲ, ಇದು ಹಾಕಲ್ವಾ? ಇಲ್ಲ, ಆಕ್ಚುಲಿ ಅದು ಒತ್ತುತ್ತೆ. ಅಂದ್ರೆ ಫಸ್ಟ್ ಕಡಲೆ ಬೀಜ ಫ್ರೈ ಮಾಡ್ಕೊಳ್ಳೋದು ಬೆಟ್ರ್ ಯಾವಾಗ್ಲೂ. ಓಕೆ. ಸ್ವಸ್ತಿಕ್ ಬಿಸಿಬೇಳೆ ಬಾತ್ ಪೌಡರ್. ಆಹಾ, ಘಮ 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 ಅಂತ ಇದೆ. ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಬೇಕು ಪೌಡ್ರು. ಓಕೆ. ಒಂದೊಂದು ಅಂದಾಜಲ್ಲಿ ಹಾಕೋದು ನೋಡಿ. ಅದು ಕಲರು ಸಖತ್ತ ಇದೆ ಸ್ವಸ್ತಿಕ್ ಬಿಸಿಬೇಳೆ ಬಾತ್ ಪೌಡ್ರದು. ಅಂಡ್ ಆ ಘಮ ಇಲ್ಲಿವರೆಗೂ ಹೊಡಿತಾ ಇದೆ ನೋಡಿ. ಆ ಕಡೆ ಒಗ್ಗರಣೆ ರೆಡಿ, ಈ ಕಡೆ ಬಿಸಿಬೇಳೆ ಬಾತ್ ಆನ್ ದ ವೇ ರೆಡಿ. ಓಕೆ. ಮಿಲೆಟ್ಸ್ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಿಕ್ಸ್ ಮಾಡಿದ್ರೆ ತಿನ್ನೋದಕ್ಕೆ ನಾವು ರೆಡಿ. ಚೂರು ಖಾರ ಪುಡಿ ಹಾಕೊಂತೀನಿ ಈಗ. ಸುಮ್ಮನೆ ಆಮೇಲೆ ನೋಡ್ಬಿಟ್ಟು ಹಾಕೋಬೋದು ಬೇಕು ಅಂದ್ರೆ ಖಾರದ ಪುಡಿ. ಓಕೆ.
ಎಕ್ಸ್ಟ್ರಾ ಖಾರ ಆಗೋದು ಚಿಲ್ಲಿ ಪೌಡ್ರು, ಎಕ್ಸ್ಟ್ರಾ ಒಂದು ಮೆಣಸಿನ್ಕಾಯಿ ಬೇರೆ ಹಾಕಿದ್ದೀರಾ. ಆಗಿದೆ ಅಲ್ವಾ ಇದು? ಇಷ್ಟಲ್ಲ ನಾನೊಂಚೂರು ಕ್ಯಾಶ್ಯೂ ಫ್ರೈ ಮಾಡ್ಕೋತೇನೆ. ಮಾಡಿ ಮಾಡಿ. ಓಕೆ, ಇದು ಹುಣ್ಸೆಹಣ್ಣು ಏನಾದ್ರು ರೆಡಿ ಮಾಡ್ಬೇಕಾ? ಇಲ್ಲ, ಅದ ಲಾಸ್ಟ್ ಅಲ್ಲಿ ಏನಿಲ್ಲ, ಹಿಂಡದಷ್ಟೇ. ಮಾಡಿ. ನೋಡಿ, ಹುಳಿ ಹಿಂಡ ಕೆಲಸ ನಮ್ದಷ್ಟೇ. ಹುಳಿ ಹಿಂಡ ಅಟ್ಲೀಸ್ಟ್ ಇಲ್ಲಿ ಬಿಸಿಬೇಳೆ ಬಾತ್ಗೆ ಇಲ್ಲ ಇದಾಯ್ತು, ಆಲ್ಮೋಸ್ಟ್ ಆಯ್ತು. ಅದು ಆಗಿದೆ, ಇದು ಆಗಿದೆ. ಇಲ್ಲಿ ನೋಡೋಣ ಅದರ ಪೇಸ್ ಕಟ್ ಹೆಂಗಿದೆ ಅಂತ. ಚೆನ್ನಾಗಿ ಬಂದಿದೆ ರೀ. ಈಗ ಆಗುತ್ತೆ. ಮಿಲನ್ ಅವರು ಮಾಡಿರೋಂಥ ಮಿಲ್ಲೆಟ್ಸ್ ಆಲ್ರೆಡಿ ಬೆಂದೋಗಿದೆ. ಈಗ ಅದ್ರ ಜೊತೆ ಹೆಂಗ್ ಮಿಕ್ಸ್ ಆಗುತ್ತೆ ನೋಡಬೇಕು. ಇವಾಗ ಇದನ್ನ ಹಾಕಿದ್ರೆ ನೀವು ಎಸ್ ಇದನ್ನ ಇಲ್ಲಿಗೆ ಹಾಕಿ. ಇವಾಗ ಒಂಚೂರು ಹುಳಿ ಹಾಕೊಂಡು ಇವಾಗ ಇದು ಟೇಸ್ಟ್ ನೋಡೋ ಟೈಮ್ ಇದು. ಓಕೆ, ಸೊ ನಮಗೆ ಬೇಕಾದಷ್ಟು ಹಾಕೋಬೋದು. ಹೌದು. ಬಿಸಿಬೇಳೆ ಬಾತ್ ಇಸ್ ರೆಡಿ. ಸೊ ಕ್ರಿಸ್ಮಿ ಮಿಲ್ಲೆಟ್ ಬಿಸಿಬೇಳೆ ಬಾತ್ ಇಸ್ ರೆಡಿ. ಇದು ನಿಮ್ಗೆನೆ ಫಸ್ಟ್ ಟೇಸ್ಟ್ ಮಾಡಕ್ಕೆ. ಆಕ್ಚುಲಿ ನೀವು ಮಾಡಿರೋ ಒಂದು ಬಿಸಿಬೇಳೆ ಬಾತ್ ಇದು ಮಲ್ಟಿ ಸ್ಟಾರರ್ ಸಿನಿಮಾ ರೀ, ತುಂಬಾ ಹೈ ಬಡ್ಜೆಟ್ ಸಿನಿಮಾ. ಇದರಲ್ಲಿ ಗೋಡಂಬಿ ಇದ್ದಾರೆ, ಬುಂದಿ ಇದ್ದಾರೆ. ಹೌದು, ಅಂದ್ರೆ ತುಂಬಾ ಐಟಮ್ಸ್ ಬೇಕು. ಪ್ಲೀಸ್ ತಗೊಳ್ಳಿ. ಮಾಡೋದ್ ಸಿಂಪಲ್, ಬಟ್ ಐಟಮ್ಸ್ ಎಲ್ಲ ಇದ್ರೆ ಚೆನ್ನಾಗಿ ನೋಡಿ. ಸ್ವಸ್ತಿ ಘೀ, ತುಪ್ಪಮಯ, ಗೋಡಂಬಿ ಮಯ. ಇದನ್ನೇ ಹೇಳೋದು ಅಡಿಗೆಯಲ್ಲಿ ಪ್ರೀತಿ ಬೆರೆಸೋದು ಅಂದ್ರೆ ಇದನ್ನೇ. ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಮಿಲ್ಲೆಟ್ಸ್ ಅಲ್ಲಿ ಇಷ್ಟು ಚೆನ್ನಾಗಿ ಬಿಸಿಬೇಳೆ ಬಾತ್ ಬರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಪ್ರಾಯಶಃ. ಹೌದು, ಯು ಶುಡ್ ರಿಯಲಿ ಟ್ರೈ. ನೀವು ಮಿಲೆಟ್ಸ್ ಸ್ಟಾರ್ಟ್ ಮಾಡಿದ್ರೆ ರೈಸ್ ತಿನ್ನಲ್ಲ ನೀವು. ಕರೆಕ್ಟ್. ಆಮೇಲೆ ಇದು ತುಂಬಾ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ನಿಮ್ಗೆ ಗೊತ್ತಾಗಲ್ಲ, ನಿಮ್ಗೆ ಮಿಲೆಟ್ಸ್ ಅಂತ ಫೀಲ್ ಆಗಲ್ಲ ಇದು. ಹೌದು, ಹಂಗೆ ಅನ್ಸಿಲ್ಲ, ಅದನ್ನೇ ಹೇಳ್ತಾ ಇರೋದು. ಬಿಕಾಸ್ ಬೇಳೆನೂ ಹಾಕಿರ್ತೀರಲ್ಲ ಸ್ಟಾರ್ಟಿಂಗ್ ಅಲ್ಲಿ ನೀವು, ಹೌದು, ಅದು ಚೆನ್ನಾಗಿ ಬಿಟ್ಕೊಂಡು ಒದಗಿ. ಹೌದು, ಸೇಮ್ ಬಿಸಿಬೇಳೆ ಬಾತ್ ಫೀಲ್ ಆಗೇ ಇದೆ. ಏನಿದು ಅಂತ ಅನ್ನಿಸ್ತಾನೆ ಇಲ್ಲ. ಸೋ ನೈಸ್. ಸೊ ಸ್ನೇಹಿತರೆ, ಕ್ರಿಸ್ಮಿ ಮಿಲ್ಲೆಟ್ಸ್ ಬಿಸಿಬೇಳೆ ಬಾತ್ ರೆಡಿ ಇದೆ. ಇದು ನಿಮ್ಮ ಮನೆಯಲ್ಲಿ ನೀವು ಕೂಡ ಫಟಾಫಟ್ ಅಂತ ಮಾಡ್ಕೋಬಹುದು. ಇದಕ್ಕೆ ಬೇಕಾಗಿರುವಂತ ಐಟಮ್ಸ್ ಇಷ್ಟೇ. ಮಿಲ್ಲೆಟ್ ಬಿಸಿಬೇಳೆ ಬಾತ್ ಮಾಡುವ ವಿಧಾನ: ಕುಕ್ಕರ್ ನಲ್ಲಿ ತೊಗರಿ ಬೇಳೆ, ನೀರು, 1 ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹೆಚ್ಚಿದ ಬೀನ್ಸ್, 2 ಹೆಚ್ಚಿದ ಟೊಮ್ಯಾಟೊ, 1 ಹೆಚ್ಚಿದ ಕ್ಯಾರೆಟ್, ಬಟಾಣಿ, ಸ್ವಲ್ಪ ಅರಿಶಿಣ, 3 ಹಸಿಮೆಣಸಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲವನ್ನ ಹಾಕಿ ತುರಿದ ಒಣ ಕೊಬ್ಬರಿ ಬೇಯಿಸಬೇಕು. ಇನ್ನೊಂದು ಬಾಣ್ಲೆಯಲ್ಲಿ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ, 2 ಒಣಮೆಣಸಿನಕಾಯಿ, ಕರಿಬೇವು, ಕಡಲೆ ಬೀಜ, ಸ್ವಸ್ತಿಕ್ ಬೇಳೆ ಬಾತ್ ಪೌಡರ್ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದ್ಮೇಲೆ ಸ್ವಲ್ಪ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಬೇರೆ ಬಾಣ್ಲೆಯಲ್ಲಿ ಗೋಡಂಬಿ ಫ್ರೈ ಮಾಡಿಕೊಂಡು ಫ್ರೈ ಮಾಡಿದ ಮಸಾಲೆಯನ್ನ ಹಾಕಿ ಬೆಂದಿರುವ ಮಿಲೆಟ್ಸ್ ನ ಎಲ್ಲವನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದ್ಮೇಲೆ ಸ್ವಲ್ಪ ಹೊತ್ತು ಕುದಿಸಬೇಕು. ಕ್ರಿಸ್ಮಿ ಅವರೇ, ನಿಮ್ಮ ಒಂದು ಲವ್ ಸ್ಟೋರಿ ಜರ್ನಿನ ಮುಂದುವರ್ಸೋಣ. ಅದಕ್ಕೆ ಮುಂಚೆ ಒಂದು ಸಣ್ಣ ಬ್ರೇಕ್ ನ ತಗೊಂತೀವಿ. ಈಗ ಮಿಲನ ಅವರು ತುಂಬಾ ಚೆನ್ನಾಗಿ ಕ್ರಿಸ್ಮಿ ಮಿಲೆಟ್ಸ್ ಬಿಸಿಬೇಳೆ ಬಾತ್ ನ ಮಾಡಿದ್ದಾರೆ. ಇಲ್ಲಿ ರೆಡಿ ಆಗಿದೆ, ಸಿಕ್ಕಾಪಟ್ಟೆ ಎಮ್ಮಿ ಆಗಿದೆ. ಹಾಗೆ ಅವರ ಪ್ರೇಮ ಕತೆ ಕೂಡ ಅಷ್ಟೇ ಎಮ್ಮಿ ಆಗಿದೆ ಕೇಳಕ್ಕೆ. ಸೊ ಅದನ್ನ ಕಂಟಿನ್ಯೂ ಮಾಡೋಣ ನೆಕ್ಸ್ಟ್. ಸೊ ಪ್ರಪೋಸಲ್ ಆಯ್ತು, ಅದಾದ್ಮೇಲೆ ಮದುವೆ ಪ್ರಿಪರೇಷನ್ಸ್ ಹೆಂಗಲ್ಲ ಅಪ್ರೂವಲ್ ಆಯ್ತು, ಹೆಂಗ್ ಹೋಯ್ತು? ಆಕ್ಚುಲಿ ಎಲ್ಲರೂ ಮದ್ವೆ ಆಗ್ಲಿ ಅಂತ ಕಾಯ್ತಾ ಇದ್ದಿದ್ರಿಂದ ನಾವು ಕೃಷ್ಣ ಅವ್ರಿಗೆ ಒಂದು ಒಳ್ಳೆ ಸಕ್ಸಸ್ ಅಥವಾ ಒಂದು ಒಳ್ಳೆ ಹೆಸರು ಬರ್ಲಿ ಅನ್ನೋದೊಂದು ತುಂಬಾ ಇತ್ತು. ಸೊ ಆ ಟೈಮ್ ನಲ್ಲೇ ಕೃಷ್ಣ ಯೋಚನೆ ಮಾಡಿ ಶುರು ಮಾಡಿದ್ದು ಲವ್ ಮಾಕ್ಟೇಲ್. ಲವ್ ಮಾಕ್ಟೇಲ್ ಚೆನ್ನಾಗಾಯ್ತು. ಲಾಕ್ಡೌನ್ ಆಯ್ತು. ನಾವು ಫಸ್ಟ್ ಲಾಕ್ಡೌನ್, ಸೆಕೆಂಡ್ ಲಾಕ್ಡೌನ್ ಮಧ್ಯ ಮದ್ವೆ ಆಗಿದ್ದು. ಅಂದ್ರೆ ಲಾಕ್ಡೌನ್ ಏನಾಗ್ಬಿಡ್ತು ಅಂದ್ರೆ ಇವ್ರ ಮನೇಲಿ ಇರ್ಬೇಕಿತ್ತು, ನಾನ್ ನಮ್ಮಲ್ಲಿ ಇರ್ಬೇಕಿತ್ತು. ಮೈಸೂರಿಗೆ ಹೋಗ್ಬಿಟ್ಟಿದ್ರು, ಹಾಸನ್ಗೆ ಹೋಗ್ಬಿಟ್ಟಿದ್ರು. ಅಲ್ಲಿ ಸ್ಟಾರ್ಟ್ ಆಯ್ತು. ಲವ್ ಮಾಡ್ತಾ ಇದೀವಿ ಎಲ್ಲ ಓಕೆ, ಬಟ್ ಜೊತೆಲಿ ಇರಕ್ ಆಗ್ತಿಲ್ವಲ್ಲ. ಮಾತಿದ್ರೆ ಲಾಕ್ಡೌನ್ ಅಂತ ಅವ್ರು ಇವರು.
ಅದೇ ಅನ್ಸುತ್ತೆ ಲಾಂಗೆಸ್ಟ್ ಟೈಮ್ ನಾವು ಮೀಟ್ ಮಾಡ್ದಲೇ ಇರೋದು. ಅದಕ್ಕೆ ಮದುವೆ ಆಗೋಣ ಅಂದ್ಬಿಟ್ಟು ಜೈ ಅಂತ. ನಾನೇನಾಯ್ತು ಅಂದ್ರೆ ನಮ್ಮ ಮನೆಗೆ ಇವ್ರ ಮನೆಯವ್ರು ಬಂದು ಗಂಡು ಮನೆಗೆ ಹೋಗೋ ಶಾಸ್ತ್ರ, ಆ ತರದ್ ಏನೋ ಒಂದು ಇತ್ತು. ಮೈಸೂರಿಗೆ ಎಲ್ಲ ಅವರು ಫ್ಯಾಮಿಲಿ ಅವ್ರು ಹೋಗಿದ್ರು, ನಾನು ಬ್ಯಾಂಗ್ಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೆ. ಇವರು ಡೆಲ್ಲಿಲಿ ಇದ್ರು ಯಾವ್ದೋ ಆಡ್ ಶೂಟ್ಗೆ, ಸೊ ಇವ್ರು ಬಂದಿಲ್ಲ ಅದಕ್ಕೆ. ಸೊ ಅಲ್ಲಿ ಆನ್ ದ ವೇ ಹೋಗ್ತಾ ನಾನೇನ್ ಮಾಡಿದೆ, ನಂಗೆ ಈ ಬಿಡದಿಲಿ ತಟ್ಟೆ ಇಡ್ಲಿ ತಿಂತೀವಲ್ಲ ಎಲ್ಲರೂ, ಸೊ ಅಲ್ಲಿ ನಿಲ್ಸಿದ್ದೆ. ಸೊ ಅಲ್ಲಿ ತಟ್ಟೆ ಇಡ್ಲಿ ತಿಂತ ಸಡನ್ ಆಗಿ ಇದೇನ್ ಮದುವೆ ನೋಡಕ್ ಬಂದ್ಬಿಟ್ಟಿದ್ದಾರೆ, ಮದುವೆ ಆಗ್ಬಿಡುತ್ತೆ, ಬಟ್ ನಾನು ಅನ್ಕೊಂಡಂಗೆ ಏನು ಮಾಡಿಲ್ವಲ್ಲ ಲೈಫಲ್ಲಿ, ಏನೋ ಮಾಡ್ಬೇಕಲ್ಲ, ಹಿಂಗ ಆಗಕ್ ಮದುವೆ ಆಗಕ್ಕೆ ಇಷ್ಟ ಇರಲಿಲ್ಲ ನನಗೆ. ಅವಾಗ ಇಮಿಡಿಯೇಟ್ ಆಗಿ ಅದು ಏನಾಯ್ತೋ ಗೊತ್ತಿಲ್ಲ, ಅದು ಎಲ್ಲಿಂದ ಬಂತು, ಇಮಿಡಿಯೇಟ್ ಲವ್ ಮಾಕ್ಟೇಲ್ದು ಒಂದು ಥಾಟ್ ಬಂತು ನನಗೆ. ತಟ್ಟೆ ಇಡ್ಲಿ ತಿನ್ನೋವಾಗ ಬಂದಿತ್ತು ಥಾಟ್ ಅದು. ಅವಾಗ ಇಮಿಡಿಯೇಟ್ ಆಗಿ ಮಿಲನಾಗಿ ಫೋನ್ ಮಾಡಿ ಏನೋ ಒಂದು ತಲೆ ಓಡ್ತಾ ಇದೆ, ಸುಮ್ಮನೆ ಜಸ್ಟ್ ನೋಟ್ ಡೌನ್ ಮಾಡ್ಕೊ ಅಂತ ಹೇಳಿದೆ. ಅವರಲ್ಲಿ ಹೋಟೆಲ್ ಅಲ್ಲಿ ನೋಟ್ ಪ್ಯಾಡ್ ಇರುತ್ತಲ್ಲ, ಸೊ ಅದ್ರಲ್ಲಿ ಬರ್ಕೊಂಡ್ರು. ಆಲ್ಮೋಸ್ಟ್ ಒಂದ್ ಲೈನ್ ರೆಡಿ ಆಗೋಯ್ತು. ಬಿಡದಿ ಟು ಮೈಸೂರು ರೀಚ್ ಆಗೋದು ಒಳಗಡೆ ವಿತಿನ್ 2 hours ಅಲ್ಲಿ ನಾ ಒಂದ್ ಲೈನೇ ಹೇಳ್ಬಿಟ್ಟೆ ಸಿನಿಮಾದು, ಹಿಂಗಿರುತ್ತೆ ಹಿಂಗಾಗತ್ತೆ ಅಂತ. ಫುಲ್ ಚೈಲ್ಡ್ಹುಡ್ ಎಪಿಸೋಡು ಎಲ್ಲ ಅದು ಸುಮಾರು ನನ್ನ ಲೈಫಲ್ಲೇ ನಡೆದಿದ್ನೆಲ್ಲ ಹಾಕಿ ಮಾಡಿದ್ದು. ಅದಾದ್ಮೇಲೆ ನಾವು ಸ್ಕ್ರೀನ್ ಪ್ಲೇ ಕೂತ್ಕೊಂಡಿದ್ದು. ಸೊ ಅದೊಂದು ಜರ್ನಿ ನಿಮ್ಗೆ ಲವ್ ಮಾಕ್ಟೈಲ್ 1ಗೆ ನಿಮ್ಮ ಸಿನಿಮಾ ಜರ್ನಿಗೆ ಬ್ರೇಕ್ ಕೊಡ್ತು ಅಂತ ಹೇಳಿದ್ರೆ ಖಂಡಿತ ತಪ್ಪಿಲ್ಲ. ಡೆಫಿನೆಟ್ಲಿ. ಯಾಕಂದ್ರೆ ಅದನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಿಲ್ಲ. ಅವಾಗ ನನ್ನ ಹತ್ರನೂ ಅಂತ ಏನ್ ದುಡ್ಡು ಇರ್ಲಿಲ್ಲ, ಇವ್ರ ಹತ್ರ ನಂತಹ ಹೆವಿ ಇದಿರಲಿಲ್ಲ. ಬಟ್ ಏನಂದ್ರೆ ಕೆಲಸ ಗೊತ್ತಿತ್ತು ನಮ್ಗೆ. ಬೇರೆ ಬೇರೆ ಸಿನಿಮಾಗಳು ಮಾಡ್ತಾ ಇದ್ರಿಂದ ಬೇರೆ ಸಿನಿಮಾಗಳ ಪೇಮೆಂಟ್ ಇರ್ಬೋದು, ಅಥವಾ ನನ್ನ ಆಡ್ಸ್ ಇಂದ ಬರ್ತಿದ್ದು ದುಡ್ಡು. ಅಂದ್ರೆ ಸುಮಾರು ಆಡ್ಸ್ ಗಳು ಅದಕ್ಕೋಸ್ಕರ ಒಪ್ಕೊಂಡ್ವಿ, ಅದಕ್ಕೋಸ್ಕರ ಒಂದಷ್ಟು ಸಿನಿಮಾಗಳು ಒಪ್ಕೊಂಡ್ವಿ, ಮಾಡಿದ್ವಿ. ಸೊ ಅಲ್ಲಿ ದುಡಿಯೋದು ತೊಂದಿಲ್ಲ ಹಾಕೋದು ಇಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅದೇ ಹೇಳಿದ್ನಲ್ಲ, ದ ರೋಡ್ ಟು ದ ಸಕ್ಸಸ್ ಈಸ್ ನೆವರ್ ಈಸಿ. ಅದ್ರಲ್ಲಿ ಒಂದು ಜರ್ನಿ ಇದೆ. ಸೊ ನಿಮ್ಮ ಒಂದು ಹಾರ್ಡ್ ವರ್ಕು, ಆ ಜರ್ನಿಗೆ ನಿಮ್ಗೆ ಸಿಕ್ಕಿದ ಸಕ್ಸಸ್ಸು ಖಂಡಿತ ಅದೆಲ್ಲರಿಗೂ ಇನ್ಸ್ಪೈರ್ ಮಾಡುವಂಥ ಒಂದು ವಿಷಯ. ರಿಯಲ್ ಲೈಫ್ ಕಪಲ್ ನೀವು. ಸೊ ಹಾಗಾಗಿ ನೀವು ಅವ್ರಿಗೆ ಪ್ರಪೋಸ್ ಮಾಡೋದನ್ನ ನಾವು ನೋಡಬೇಕು ಅಂತ ನಮ್ಗೊಂದು ಆಸೆ. ಅದಕ್ಕೆ ಒಂದು ಪ್ರಾಪರ್ಟೀಸ್ ಬರುತ್ತೆ, ನೋಡೋಣ ಆ ಪ್ರಕಾರ ನೀವು ಹೆಂಗೆ ಪ್ರಪೋಸ್ ಮಾಡ್ತೀರಾ. ಸೊ ಪ್ರಾಪರ್ಟೀಸ್ ಪ್ಲೀಸ್. ಪ್ರಾಪರ್ಟೀಸ್ ಬಂದಿದೆ, ನೋಡೋಣ ಏನಿದೆ ಅಂತ. ನಾನು ಒಂದೊಂದೇ ತಂದ್ಕೊಡ್ತೀನಿ, ಅದನ್ನ ಬಳಸ್ಕೊಂಡು ಪ್ರಪೋಸ್ ಮಾಡ್ಬೋದು. ಓಕೆ, ಲೆಟ್ ಮೀ ಸಿ. ಏನಿದೆ ಅಂತ ನನಗೂ ಗೊತ್ತಿಲ್ಲ. ಎಸ್, ಪಾನಿಪುರಿ. ಪಾನಿಪುರಿ ಯಾಕಿರ್ಬೋದು ಪಾನಿಪುರಿ? ನಿಧಿಮ ಫೇವರೇಟ್ ಪಾನಿಪುರಿ. ಆಕ್ಚುಲಿ ಅದು ಸಿನಿಮಾದಲ್ಲಿ ಮಾತ್ರ ಅಲ್ಲ, ಜನರೇ ಬಹಳ ಇಷ್ಟ ನನಗೆ. ಹೌದು. ಸೊ ಈ ಪಾನಿಪುರಿ ಇಟ್ಕೊಂಡು ಹೇಗೆ ಪ್ರಪೋಸ್ ಮಾಡ್ತೀರಿ? ಬೇಬು, ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ, ನಿನಗೂ ನನ್ನ ಮೇಲೆ ಪ್ರೀತಿ ಇದ್ರೆ ಒಂದು ಪಾನಿಪುರಿ ತಿಂತೀನಿ. ಪ್ರೀತಿ ಇದೆಯೋ ಬಿಟ್ಟಿದ್ಯೋ, ಪಾನಿಪುರಿ ಅಂತೂ ತಿಂತೀನಿ, ಆಮೇಲೆ ಹೇಳ್ತೀನಿ. ಅಲ್ಲ, ನೀನ್ ಪಾನಿಪುರಿ ತಿಂತು ಅಂದ್ರೆ ಅದು ಪ್ರೀತಿ ಇದೆ ಅಂತ, ಅದು ಆಮೇಲೆ ಮಾತಾಡೋಣ. ಪಾನಿ ಮತ್ತು ಪುರಿಯ ಮಿಲನ ಹೇಗಾಗಿದೆಯೋ ಹಾಗೆ ಡಾರ್ಲಿಂಗ್ ಕೃಷ್ಣ ಮತ್ತು ಮಿಲನ ಅವರ ಪ್ರಪೋಸ್ ಆಗಿದೆ ಇಲ್ಲಿ. ಸೊ ಯಾವಾಗಲೂ ಸದಾ ಪಾನಿಪುರಿ ತರ ಚೆನ್ನಾಗಿರಿ. ಓಕೆ, ನೆಕ್ಸ್ಟ್ ಏನು? ಠಂಗ್ ಠಡಂಗ್ ಠಡಂಗ್. ಮೈಕ್ ಏನಕ್ಕೆ ಇಟ್ಟಿರ್ಬೋದು? ಮೇ ಬಿ ಹಾಡು ಹೇಳಕ್ಕೆ. ಕೃಷ್ಣ ಅವರಿಗೆ ತುಂಬಾ ಹುಚ್ಚು ಹಾಡು ಹೇಳೋದು, ಕೇಳಿಸ್ಕೊಳ್ಳೋರು ಚೆನ್ನಾಗಿರ್ಬೇಕಷ್ಟೇ. ಅದು ಬರೀ ಇವ್ರು ಮಾತ್ರ ಹೇಳೋದು. ಕೆನ್ನೆ ಮೇಲೆ ಅಲ್ಲಿ ಗಿಣಿಯ ಮೂಗಿದೆ, ತೊಂಡೆ ಹಣ್ಣು ತುಟಿಯಲ್ಲಿ, ದಾಳಿಂಬೆ ಕಾಳು ಬಾಯಲಿ, ಏನಿದು ಏನು ಮೋಜಿದು. ಕೃಷ್ಣ ಅವರೇ, ಡೈಲಾಗ್ ತುಂಬಾ ಚೆನ್ನಾಗಿದೆ, ಹಾಡು ಹೇಳ್ಬಿಡಿ ಒಂದು. ಅದ ಹಾಡು ಹೇಳ್ತಾ ಇದ್ದ, ನಾನೇನೋ ಡೈಲಾಗ್ ಪ್ರಾಕ್ಟೀಸ್ ಮೇಲೆ ಲೈನ್ಸ್, ಆಮೇಲೆ ನೀವು ಹಾಡ್ತೀರ. ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ನೀವು ಹಾಡೋ ಹುಚ್ಚು ಅಂದ್ರೆ ಲಿರಿಕ್ಸ್ ಬೇರೆ ಬೇರೆ ಬರುತ್ತೆ ಮನೇಲಿ. ಇಲ್ಲಿ ಸ್ವಲ್ಪ ತುಂಬಾ ಡಿಸೆಂಟ್ ಆಗಿ, ಸ್ವಲ್ಪ ಪಾಲಿಶ್ಡ್ ಆಗಿ. ಓಕೆ, ನೆಕ್ಸ್ಟ್ ಪ್ರಾಪರ್ಟಿ ಹೋಗೋಣ. ಲಟ್ಟಣಿಗೆ ಬಾಸ್ ಇದೇನಕ್ಕೆ ಗೊತ್ತಿಲ್ಲ. ನೀವು ಈಗ ಪ್ರಾಪ್ಸ್ ಡಿಫಿಕಲ್ಟಿ ಆಗ್ತಾ ಹೋಗ್ತಾ ಇರುತ್ತೆ, ಟಾಸ್ಕ್ ಅಲ್ವಾ? ಅಲ್ಲ, ಇದು ನೋಡಿದ್ರೆ ನಮ್ಮ ಅಮ್ಮ ಜ್ಞಾಪನೆ ಬರ್ತಾರೆ. ಬೇಜಾನ್ ಬಿದ್ದಿವೆ ಏಟ್ಗಳಿದ್ರಲ್ಲಿ. ಹೌದಾ? ಲೆಫ್ಟ್ ಅಂಡ್ ರೈಟ್ ಸರಿ ಬಿದ್ದಿದೆ. ಕಾರಣಗಳು ಏನು? ಎಲ್ಲದಕ್ಕೂ ವೇಟ್ಗಳೇ. ಓಕೆ, ಸೊ ಇವಾಗ ಈ ಲಟ್ಟಣಿಗೆ ಕೊಟ್ಟು ಹೆಂಗ್ ಪ್ರಪೋಸ್ ಮಾಡ್ಬೋದು? ಬೇಬು, ನನ್ನ ಹೃದಯನ ನಿಂಗೆ ಕೊಡ್ತೀನಿ. ಇದರಲ್ಲಿ ಲಟ್ಟಣಿಯಲ್ಲಿ ಒತ್ತಿ 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 ಅದನ್ನ ಪಂಪ್ ಮಾಡ್ತಾರೆ. ಯಾವಾಗ ಲಟ್ಟಣಿಯಲ್ಲಿ ಒತ್ಬಿಟ್ಟು ಹಾರ್ಟ್ ಪಂಪ್ ಮಾಡಿದ್ರೆ ಹಾರ್ಟ್ ಚಪಾತಿ ಆಗ್ಬಿಡುತ್ತೆ. ಅಲ್ಲ, ತುಂಬಾ ಜೋರಾಗಲ್ಲ, ಲೈಟ್ ಆಗಿ ಮಸಾಜ್ ತರ ಮಾಡೋದು. ಫೈನ್, ನೈಸ್. ಲಾಸ್ಟ್ ಪ್ರಾಪರ್ಟಿ ಯಾವ್ದಾರು ಇದೆಯಾ?
ಓಹೋ ಫೈನಲಿ. ಇದನ್ನ ಏನು ಹೇಳದೆ ಬೇಡ, ಸುಮ್ಮನೆ ಹಿಂಗಂದ್ರೆ ಸಾಕು. ನನ್ನ ಹೃದಯ ನಿನಗಾಗಿ. ಪ್ರೀತಿನ ವ್ಯಕ್ತಪಡಿಸಕ್ಕೆ ಮಾತುಗಳು ಸಾಲದು ಅಂತಾರೆ. ಆ ಥರ ನೀವಿಬ್ರು ಪ್ರೂವ್ ಮಾಡಿದ್ರಿ. ಇಲ್ಲಿಟ್ಟಂತ ಪ್ರಾಪ್ಸ್ ಇಟ್ಕೊಂಡೆ ಪ್ರಪೋಸ್ ಮಾಡಿದ್ರಿ. ಸೊ ಈಗ ಪ್ರಿಲ್ ಶೈನಿಂಗ್ ರಿಲೇಶನ್ಶಿಪ್ ಸೀಕ್ರೆಟ್ ನ ಕೇಳೋಂತ ಸಮಯ ಈಗ. ಓಕೆನಾ? ಸೊ ನೀವ್ ಹೇಳ್ಬೇಕು ಇವಾಗ ಒಬ್ರಿಗೊಬ್ರು ನಿಮ್ಮ ಪ್ರೀತಿಯ ಲ್ಯಾಂಗ್ವೇಜ್ ಯಾವುದು? ಟೈಮ್ ಕೊಡ್ತೀವಿ, ತುಂಬಾ ಟೈಮ್ ಕೊಡ್ತೀವಿ. ವೆರಿ ಗುಡ್. ಲೈಕ್ ಎಲ್ಲೇ ಹೋದ್ರು ಜೊತೆಲೆ. ಈಗ ಒಂದು ಸಿನಿಮಾ ನಾನ್ ಸಪರೇಟ್ ಆಗಿ ನೋಡೋದು, ಅವ್ಳು ಸಪರೇಟ್ ಆಗಿ ನೋಡೋದಿಲ್ಲ ಮನೇಲಿ. ಅಂದ್ರೆ ಪ್ರತಿ ಒಂದ್ರಲ್ಲೂ ನಾವು ಜೊತೆಲೇ ಇರ್ತೀವಿ. ಅಂದ್ರೆ ಕತೆ ಕೇಳೋವಾಗ್ಲೂ ಅಷ್ಟೇ. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಈ ಕತೆ ಓಕೆ ಮಾಡ್ತಿದೀನಿ ಅಂದಾಗ ಇಬ್ರು ಕೂತ್ಕೋತೀವಿ. ವೆರಿ ಗುಡ್. ಈಗ ಕೃಷ್ಣ ಅವ್ರ ಟೈಮ್, ನೀವೀಗ ಅವ್ರಿಗೊಂದು ಕುಕ್ ಮಾಡ್ಕೊಡ್ಬೇಕು. ಪಾನಿಪುರಿ ಮಾಡ್ಬಿಡ್ಲಾ? ಪಾನಿಪುರಿ ಆಗೋಯ್ತಲ್ಲ ಅದು. ಒಳ್ಳೆ ಅಲ್ಲಿ ಇವಾಗ ಏನಾದ್ರು ಮಾಡ್ಬೇಕು. ಹಿಂಗೆ ರೆಡಿ ಇದೆ, ಹಿಂಗ ಹಾಕಿ ಹಂಗ ಮಾಡಕ್ಕಾಗಲ್ಲ. ಪಿಕ್ಚರ್ ಅಲ್ಲಿ ಸೋಲೋ ಹೀರೋ ತರ ಇಲ್ಲಿ ಕಿಚನ್ ಅಲ್ಲಿ ಒಬ್ರೆ ಸೋಲೋ ಹೀರೋ ಆಗಿ ಮಾಡ್ತೀರಾ? ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ? ಹೀರೋಯಿಸಮ್ ಸಿನಿಮಾದಲ್ಲಿ ಇಲ್ಲಿ ಹಾಕ್ಬೇಕು. ಹೌದಾ? ಹೆಲ್ಪ್ ಬೇಕಾ ನಿಮ್ಗೆ? ಓಕೆ, ಒಂದು ಸಪೋರ್ಟ್ ವ್ಯವಸ್ಥೆ ಮಾಡೋಣ. ನೀವು ಹೋಗಿ ಅಡುಗೆ ಮನೆ ಶುರು ಹಚ್ಕೊಳ್ಳಿ. ವಾಂಗಿಬಾತು, ಪುಳಿಯೋಗರೆ, ರವಾ ಇಡ್ಲಿ, ಗುಲಾಬ್ ಜಾಮೂನು. ಗುಲಾಬ್ ಜಾಮೂನ್ ಅಲ್ಲಿ ಇವಾಗ ಏನಾದ್ರು ಉಪ್ಪಿಟ್ಟು ಮಾಡ್ತೀರಾ? ಅವೆಲ್ಲ ಸಿಕ್ತ ಸಪೋರ್ಟ್ ಇವಾಗ. ಈಗ ಇಡೀ ಸೆಟ್ಟಿಂಗ್ ಮಾಡ್ತಾರೆ ಅವರು. ಅವ್ರೆಲ್ಲಾರು ಮಾಡ್ಬಿಡ್ತಾರೆ ಅಷ್ಟೇ. ಓಕೆ ಬನ್ನಿ ಅಲ್ಲೇ ಬೇಡ, ಪ್ಲೀಸ್ ಕಮ್. ಸೊ ನೀವು ಹೇಳಿದ್ರಿ ನೀವು ಅಡುಗೆ ಮಾಡೋಕ್ಕೆ ಸಪೋರ್ಟ್ ಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ನಿಮಗೆ ಸಪೋರ್ಟ್ ಏನು ಮೇಯ್ನ್ ಆನೆ ಬಲಾನೆ ಕೊಟ್ಬಿಡೋಣ ಅಂತ ನಿಮ್ಮಿಬ್ರು ಸಿಸ್ಟರ್ಸ್ನು ಕರ್ಸಿದೀವಿ. ಸೊ ಈಗ ಅಖಾಡ ಅವ್ರಿಗೆ ಬಿಟ್ಬಿಡೋಣ ಅಲ್ವಾ? ಓಕೆನಾ? ನಾವು ಸೇಫ್ ಆಗ್ಬಿಡಿ. ಚೆನ್ನಾಗಿ ಮಾಡ್ತಾರೆ. ನಿಮ್ಮ ಪ್ರೀತಿಯ ತಮ್ಮಗೆ ಏನ್ ಅಡುಗೆ ಮಾಡ್ಕೊಡೋದ್ರ ಮೂಲಕ ಏನ್ ಸಪೋರ್ಟ್ ಮಾಡ್ತೀರಾ ಮೇಡಮ್ ನೀವು? ಅವನಿಗೆ ಸಕಲೇಶ್ಪುರ ಸೈಡ್ ಅಲ್ಲಿ ನಾವು ಅಕ್ಕಿ ರೊಟ್ಟಿ ಮತ್ತೆ ಖಾರ ಚಟ್ನಿ ಅಂತ ಮಾಡ್ತೀವಿ. ಅದು ಅವನಿಗೆ ತುಂಬಾ ಇಷ್ಟ. ಓಕೆ, ಸೊ ಇವಾಗ ಅದನ್ನ ಮಾಡ್ತೀವಿ. ಮಿಲನಂಗೂ ಅದೇ ಇಷ್ಟ. ಅವಳಿಗೂ ಅದೇ ಇಷ್ಟ. ಅಕ್ಕಿ ರೊಟ್ಟಿ ಅಂದ್ರೆ ಯಾರ ಮನೇಲಿ ಮಾಡಿದ್ರು ಕರೆದ್ರೆ ಇಮಿಡಿಯೇಟ್ ಆಗಿ ಬಂದ್ಬಿಡ್ತಾಳೆ. ಓಕೆ, ಸೊ ಅವರ ಪ್ರೀತಿಯ ತಮ್ಮವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಸಿಸ್ಟರ್ಸ್ ಬಂದಿದ್ದಾರೆ. ಅಕ್ಕಿ ರೊಟ್ಟಿ ಮಾಡ್ಕೊಡ್ತಾರೆ, ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಅದಕ್ಕೆ ಬೇಕಾಗಿರೋಂಥ ಐಟಮ್ಸ್ ಎಲ್ಲ ಇಲ್ಲಿದೆ. ಮೇಡಮ್, ನೀವು ಮಾಡ್ತಾ ಇರೋ ಈ ಚಟ್ನಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತಾ ಹಂಗೆ ಮಾಡ್ತಾ ಹೋಗಿ. ಇದಕ್ಕೆ ಫಸ್ಟು ಎಣ್ಣೆ, ಜೀರಿಗೆ, ಕಡಲೆಬೇಳೆ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಕೆಂಪು ಮೆಣಸಿನ್ಕಾಯಿ ಮಾಮೂಲಿ, ಹುಣಸೆ ಹಣ್ಣು, ಉಪ್ಪು, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ, ಆಮೇಲೆ ಕೊತ್ತಂಬರಿ ಸೊಪ್ಪು. ಮತ್ತೆ ಇದನ್ನ 2 ತರ ಮಾಡ್ಬೋದು. ಒಂದು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಗ್ರೀನ್ ಆಗುತ್ತೆ. ಇದ್ರ ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ರೆಡ್ ಕಲರ್ ಆಗುತ್ತೆ. ಸೊ 2 ಕಲರ್ ಇದು 2 ಮಾಡ್ಬೋದು. ಸೊ ಮಿಲನ ಅವ್ರಿಗೋಸ್ಕರ ರುಚಿಯಾದಂತ ಅಕ್ಕಿ ರೊಟ್ಟಿ ರೆಡಿ ಆಗ್ತಾ ಇದೆ. ಮದುವೆಗೆ ಮುಂಚೆ ನಿಮ್ ಮನೆಗೆ ಬರ್ತಾ ಇದ್ರಾ ಮಿಲನ ಅವರು? ಬರ್ತಾ ಇದ್ದು. ಓಕೆ, 2015 ಇಂದಾನು ನಮ್ ಜೊತೆನೆ ಎಲ್ಲೋದ್ರು ಒಟ್ಟಿಗೆ ಹೋಗ್ತಾ ಇದ್ವಿ. ಹೌದು. ಯಾರ ಹತ್ರ ನೀವು ಫಸ್ಟ್ ನಿಮ್ಮ ಪ್ರೀತಿ ವಿಷಯನ ಹೇಳಿದ್ದು? ಒಂದು ಹುಡುಗಿ ಲವ್ ಮಾಡ್ತಾ ಇದೀನಿ ನಾನು ಅಂತ. ಇವಳು ಅನ್ಸುತ್ತೆ, ನಂದಿನಿ ಅನ್ಸುತ್ತೆ. ಓಕೆ, ಯಾಕಂದ್ರೆ ಬೆಂಗಳೂರು ಇದ್ದಿತ್ತು ಅವಾಗ. ಓಕೆ, ಬಟ್ ತಗಲಾಕಿದೀವಿ ಮಗ. ಹೌದಾ? ಏನದು ಸ್ಟೋರಿ? ಅಯ್ಯೋ ಕೋತ್ ನನ್ ಮಗ ಅವನು. ಐ ಥಿಂಕ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದ ಹುಡುಗ. ಸರಿ ಆಚೆ ಹೋಗಿದ್ವಿ ನಾವು. ಅವ್ನು ಮೈಸೂರಲ್ಲಿ ಇರೋದಲ್ಲ. ಓಕೆ, ಇಲ್ಲೇನೋ ಬಂದಿದ್ದಲ್ಲ ಅನ್ಬಿಟ್ಟು ಸರಿ ಅದೇ ಐಸ್ ಕ್ರೀಮ್ ಕೊಡ್ಸೋಣ ಅನ್ಬಿಟ್ಟು ನಾನು ಮಿಲನ ಕರ್ಕೊಂಡು ಹೋದ್ವಿ. ಓಕೆ, ಐಸ್ ಕ್ರೀಮ್ ಕೊಡ್ಸೋವಾಗ ಹೇಳಿದೆ ನಮ್ಮ ಅಪ್ಪನಿಗೆ, ಅಂದ್ರೆ ನಮ್ಮ ತಾತ, ಅಣ್ಣ ತಾತ ಅಂತಾನೆ ನಮ್ಮ ಅಪ್ಪನ, ಅವ್ರಿಗೆ ಮಿಲನಕ್ಕ ಬಂದಿದ್ರು ಅಂತ ಹೇಳ್ಬೇಡ ಅಂತ ಹೇಳಿದ್ವಿ. ಅವ್ನು ಸೀದಾ ಮನೆಗೆ ಬಂದ್ಬಿಟ್ಟು, ತಾತ ಮಿಲನಕ್ಕ ಬಂದೇ ಇರಲಿಲ್ಲ, ನಂಗೆ ಐಸ್ ಕ್ರೀಮ್ ಕೊಡಿಸ್ಲೇ ಇಲ್ಲ ಅಂದ. ಅಷ್ಟೇ. ಒಂದು ನಿಮಿಷ, ನಾನು ಆ ಕಡೆ ನೋಡೋದ್ರೊಳಗೆ ಏನೇನೋ ಅಲ್ಲಿ ಕ್ಯಾರೆಕ್ಟರ್ ಬಂದ್ಬಿಟ್ಟಿದೆ. ಎಲ್ಲ ಕ್ಯಾರೆಕ್ಟರ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡ್ಕೊಡಿ. ಅದೇ ಜೀರಿಗೆ, ಕಡಲೆಬೇಳೆ, ಈರುಳ್ಳಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತೆ ಒಣ ಮೆಣಸಿನ್ಕಾಯಿ ಮಾಮೂಲಿ. ಓಕೆ, ಇದು ಸ್ವಲ್ಪ ಹಿಂಗೆ ಫ್ರೈ ಆಗ್ಬೇಕು. ಓಕೆ, ಸೊ ಫ್ರೈ ಆದ್ಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಆಡ್ ಮಾಡ್ತೀನಿ. ಈ ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ. ಬೆಳ್ಳುಳ್ಳಿಗೆ ಏನ್ ಹೇಳ್ಬೇಕು? ಬೆರಳಿಗೆ ಬಂದಷ್ಟು ಬೆಳ್ಳುಳ್ಳಿನ? 1 ಫುಲ್ ಗೆಡ್ಡೆ. ಓಕೆ, ಓಕೆ, 1 ಬೆಳ್ಳುಳ್ಳಿ. ಇದು ಚೆನ್ನಾಗಿ ಫ್ರೈ ಆಗ್ಬೇಕು. ಹಿಂಗೆ ಸ್ವಲ್ಪ ಕರಿಬೇವು ಹಾಕಿದ್ದೀನಿ ರುಬ್ಬಕ್ಕೆ ಇದು. ಓಕೆ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಓಕೆ,
ಇದು ತೆಂಗಿನ ತುರಿ ಆಪ್ಷನಲ್, ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಥವಾ 2 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಆ್ಯಡ್ ಮಾಡ್ಬೋದು. ಇಲ್ಲ ಅಂದ್ರೆ ಬರೀ ಹಂಗೇನು ಮಾಡ್ಬೋದು. ಇವರಿಬ್ರು ತುಂಬಾ ಫಾಸ್ಟ್ ಆಕ್ಚುಲಿ. ಮೈಸೂರಿಗೆಲ್ಲ ಹೋದಾಗ ಎಲ್ಲ ಒಟ್ಟಿಗೆ ತಿಂಡಿ ಕರೀತಾರೆ, ಫಾಸ್ಟ್ ಆಗಿ ಮಾಡ್ತಾರೆ ಎಲ್ಲ. ಬಟ್ ಈ ತರ ಇದು ಫ್ರೈ ಆಗುವಾಗ್ಲೇ ನಾವು ಅಕ್ಕಿ ರೊಟ್ಟಿಗೆ ರೆಡಿ ಮಾಡ್ಕೋಬಹುದು. ನಾ ಫ್ರೈ ಮಾಡ್ತಾ ಇರ್ತೀನಿ. ನೋಡ್ರ, ಈ ಬಹಳ ಒಳ್ಳೆ ಕೆಲಸ ಮತ್ತೆ ಬಹಳ ಕಷ್ಟದ ಕೆಲ್ಸಕ್ಕೆ ಹೋಗ್ಬಿಟ್ರು ಅವನು. ಹಂಗೆ ನಾವ್ ಹೇಳೋದು ಚಿಕ್ಕ ವಯಸ್ಸಿಂದನೂ ಅಷ್ಟೇ, ಒಂಥರ ಮಹಾರಾಜ ತರ ಅವನು. ಯಾವ್ದಾದ್ರು ಥಿಯೇಟರ್ಗೆ ಹೋದ್ರೆ ಟಿಕೆಟ್ಸ್ ನಾವಿಬ್ರು ಹೋಗ್ತಾ ಹೋಗ್ಬೇಕು, ಅವ್ನು ಕ್ಯೂ ಅಲ್ಲಿ ನಿಲ್ಲಲ್ಲ. ಅಷ್ಟರಲ್ಲಿ ಇದು ಅಕ್ಕಿ ಇಟ್ಟಿದೆಯಲ್ಲ, ಇದಕ್ಕೆ ನಾನು ಅನ್ನ ಹಿಂಗ್ ಮಿಕ್ಸ್ ಮಾಡ್ಕೊಂತೀನಿ. ಈಗ 1 ಬೌಲ್ ರೈಸ್ ಇದೆ ಇಲ್ಲಿ, ನಾನು ಅಷ್ಟನ್ನು ಹಾಕ್ತಾ ಇದ್ದೀನಿ. ಓಕೆ, ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ, ಯಾಕಂದ್ರೆ ನಾವ್ ಇಲ್ಲಿ ಚಟ್ನಿಗೆಲ್ಲ ಉಪ್ಪು ಆಡ್ ಮಾಡೋದ್ರಿಂದ ಇದಕ್ಕೆ ಸುಮ್ನೆ ಸ್ವಲ್ಪ. ಕರೆಕ್ಟ್. ಸೊ ಇದನ್ನ ಏನ್ ಮಾಡ್ತೀನಿ, ಇದನ್ನ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅಕ್ಕಿ ಜೊತೆ ಈ ಅನ್ನ ಮಿಕ್ಸ್ ಮಾಡೋ ಕಾರಣ ಏನ್? ಆಕ್ಚುಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಮರ್ಗೆ ಅಂತ ಬರುತ್ತಲ್ಲಿ, ಮರ್ಗೆ ಅಂತ ಮರದ್ದು, ಅದ್ರಲ್ಲಿ ನಾವ್ ಇದನ್ನ ನಾದ್ತೀವಿ ಕೈಯಲ್ಲಿ. ಎಕ್ಸ್ಟ್ರಾ ನೀರ್ನ ಆಡ್ ಮಾಡಲ್ಲ, ಆಯಿಲ್ ಹಾಕಲ್ಲ, ನೀರ್ನ ಅಂಶನೇ ಹಿಂಗೆ ನಾದಿ ಅದರಿಂದ ನೀರ್ ಬರುತ್ತೆ. ಇಲ್ಲಿ ಮರ್ಗೆ ಆಪ್ಷನ್ ಇಲ್ದೇ ಇರೋದ್ರಿಂದ ನಾನು ಇದನ್ನ ಮಿಕ್ಸಿ ಮಾಡ್ತೀನಿ. ಓಕೆನಾ? ಅಡಿಗೆ ಮನೆಯಲ್ಲಿ ಈ ತರ ಅಡಿಗೆಗಳು ಮಾಡಬೇಕಾದ್ರೆ ಚಿಮಣಿ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಪ್ರೆಸ್ಟೀಜ್ ಸೇಫ್ ಸೆನ್ಸ್ ಚಿಮಣಿ ಇದೆ. ಇದು ಭಾರತದ ಮೊಟ್ಟ ಮೊದಲ ಗ್ಯಾಸ್ ಲೀಕೇಜ್ ಡಿಟೆಕ್ಟರ್ ಹೊಂದಿರತಕ್ಕಂತ IoT ಎನೇಬಲ್ಡ್ ಚಿಮಣಿ. ಈ ಚಿಮಣಿನ ನಾವು ಮೊಬೈಲ್ ಆಪ್ ಥ್ರೂ ಕೂಡ ಕಂಟ್ರೋಲ್ ಮಾಡಬಹುದು. ಎಸ್, ಆ ತರ ಟೆಕ್ನಾಲಜಿ ಇದೆ. ಅದು ಜೊತೆಲಿ ಹೊಗೆ ಕಾಣಿಸ್ಕೊಂಡ್ ಕೂಡಲೇ ಸ್ಮೋಕ್ ಸೆನ್ಸಾರ್ ಆಟೋಮೆಟಿಕಲಿ ಆನ್ ಆಗ್ಬಿಡುತ್ತೆ. ಆ ತರದೊಂದು ಟೆಕ್ನಾಲಜಿ ಅದರಲ್ಲಿದೆ. ಇದು ಪ್ರೆಸ್ಟೀಜ್ ಸೇಫ್ ಸೆನ್ಸ್ ಚಿಮಣಿ. ಅಡಿಗೆ ಮನೆಗೆ ಒಳ್ಳೇದು, ಅಡಿಗೆ ಮನೇಲಿ ಇರೋರ್ಗು ಒಳ್ಳೇದು. ಎಸ್. ಸೊ ಇದೆಲ್ಲ ಫ್ರೈ ಆಗಿದೆ. ಸೊ ನಾ ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ಆಡ್ ಮಾಡಿದೆ. ಲಾಸ್ಟಿಗೆ ಚುಟ್ಟಿ ಸ್ವಲ್ಪ ಬೆಲ್ಲ, ಯಾಕಂದ್ರೆ ಅದು ತುಂಬಾ ಖಾರ ಇರೋದ್ರಿಂದ ಸ್ವಲ್ಪ ಇಷ್ಟೇ, ಸ್ವಲ್ಪ ಬೆಲ್ಲ ಆಡ್ ಮಾಡ್ತಾ ಇದೀನಿ. ಇದು ನಾವು ಚಟ್ನಿ ರುಬ್ಕೊಂಡ್ಬಿಡೋಣ. ಸೊ ಹಿಂಗ್ ಮಿಕ್ಸ್ ಆಗಿರೋದ್ನ ಈ ತರ ಸ್ವಲ್ಪ ಸ್ವಲ್ಪನೇ ಹಿಂಗೆ ಆಡ್ ಮಾಡ್ಕೋತೀವಿ. ಇವರಂತೂ ದಿನ ಅಕ್ಕಿ ರೊಟ್ಟಿ ತಿಂತಾರೆ, ಬಟ್ ತುಂಬಾ ಕಷ್ಟ ಕೆಲಸ ಜಾಸ್ತಿ. ಬಟ್ ಪಟ್ ಅದ್ ಮಾಡ್ತಾರಪ್ಪ. ನೀರ್ ಹಾಕಂಗೆ ಇಲ್ಲ, ನೀರು ಎಣ್ಣೆ ಏನು ಆಡ್ ಮಾಡಲ್ಲ, ಎಣ್ಣೆ ಏನು ಇರಲ್ಲ ಇದಕ್ಕೆ. ತುಂಬಾ ಹೆಲ್ದಿ, ಯಾಕಂದ್ರೆ ಒಂದು ತೊಟ್ಟು ಎಣ್ಣೆನೂ ಹಾಕಲ್ಲ ಅಲ್ಲಿ. ಬೇಯಿಸ್ಬೇಕಾದ್ರೆ ಏನ್ ಮಾಡ್ಬೇಕಾದ್ರೆ ಎಣ್ಣೆ ಇಲ್ಲ, ನೀರು ಇದೇನು ಮಾಡಲ್ಲ, ಇರುತ್ತಲ್ಲ ನೀರಿನಂಶ. ಈ ತರ ಹಿಂಗ್ ಮಾಡಿದ್ಮೇಲೆ ಇಲ್ಲಿ ನೋಡಿ, ಇದು ಹಿಂಗ್ ತಗೊಂತೀನಿ ಇದನ್ನ. ಇದು ಫಸ್ಟ್. ಅಕಸ್ಮಾತ್ ಏನಾದ್ರು ನಿಮ್ಗೆ ಡ್ರೈ ಅನ್ಸಿದ್ರೆ ಮಾತ್ರ ಸ್ವಲ್ಪ ಕೈ ಒದ್ದೆ ಮಾಡ್ಕೊಬಹುದು. ಆಯ್ತಾ? ಕೈ ಒದ್ದೆ ಮಾಡ್ಕೊಳ್ಳೋದಷ್ಟೇ. ಈ ತರ ಕೂಡ ಮಾಡ್ಕೊಳ್ತೀವಿ. ಇದನ್ನ ಹೆಂಗೆ ರೊಟ್ಟಿ ರೆಡಿ ಮಾಡ್ತೀರಾ ನೋಡೋಣ. ಸೊ ಇದನ್ನ ಬೇಸಿಕಲಿ ಈಗ ಮಷಿನ್ ಇಲ್ದಿರೋದ್ರಿಂದ ಇಲ್ಲಿ ನೀವು ಕೈಯಲ್ಲೇ ತಟ್ಕೋಬೇಕು. ಅವ್ರು ತಟ್ತಾರೆ. ಈ ರೊಟ್ಟಿನ ಈ ತರ ಹೆಂಚ ಮೇಲೆ ಕಡಿಮೆ ಕಾವಲಿ ಬೇಯಿಸೋದು. ಇದ್ರ ರಹಸ್ಯ ನಂಗೆ ಇವತ್ತೇ ಗೊತ್ತಾಗಿದ್ದು. ಅಂದ್ರೆ ಇದಕ್ಕೆ ಆಯಿಲ್ ಸೋಕ್ಸಲ್ಲ, ನೀರು ಸೋಕ್ಸಲ್ಲ ಅಂತ. ಬಿಸಿ ಬಿಸಿ ಅಕ್ಕಿ ರೊಟ್ಟಿ ರೆಡಿ ಆಗಿದೆ, ಜೊತೆಗೆ ಚಟ್ನಿ ಕೂಡ ರೆಡಿ ಆಗಿದೆ. ಇದನ್ನ ಕೃಷ್ಣ ಅವರು ಬಹಳ ಡೆಡಿಕೇಶನ್ ಇಂದ ಅವರ ಇಬ್ರು ಸಿಸ್ಟರ್ಸ್ ಹೆಲ್ಪ್ ತಗೊಂಡು, ಅದು ಕಣ್ಣಲ್ಲೇ ತುಂಬಾ ಡೆಡಿಕೇಶನ್ ಕೊಡ್ತಾ ಬಹಳ ಚೆನ್ನಾಗಿ ಒಂದು ರೊಟ್ಟಿ ಚಟ್ನಿ ರೆಡಿ ಆಗಿದೆ. ಈಗ ಊದಿಸ್ತಾರಿಲ್ಲ, ಈಗ ರೊಟ್ಟಿನ ಮುಂಚೆ ಎಲ್ಲ ಕೆಂಡದಲ್ಲಿ ಸುಡ್ತಾ ಇದ್ರಿ. ಇದನ್ನ ಕಲ್ಲಲ್ಲಿ ಬೇಯಿಸಿ ಅದಾದ್ಮೇಲೆ ಅದನ್ನ ಕೆಂಡದಲ್ಲಿ ಇಟ್ಬಿಟ್ಟು ಕೆಂಡದಲ್ಲಿ ಊದ್ತಾ ಇತ್ತು. ಆ ಟೇಸ್ಟೇ ಬೇರೆ ಅಲ್ಲ, ತುಂಬಾ ಚೆನ್ನಾಗಿ ಆ ಕೆಂಡ ಸ್ಮೆಲ್ ತುಂಬಾ ಚೆನ್ನಾಗಿ. ಈಗಲೂ ಕೆಲವು ಕಡೆ ಟಿಪಿಕಲ್ ಇದು ಮಾಡ್ತಾರೆ, ಮಲೆನಾಡು ಫುಡ್ ಕೆಂಡದಲ್ಲಿ ಮಾಡ್ತಾರೆ. ಓಕೆ, ಇದರಲ್ಲಿ ಸರ್ವ್ ಆಗ್ಲಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ಅಕ್ಕಂದ್ರು ಬಂದಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಒಂದು ಅದ್ಭುತವಾದಂಥ ಡಿಶ್ ಕೂಡ ಮಾಡಿದ್ರು. ಆ ಡಿಶ್ ಅಲ್ಲಿ ಹೆಂಗ್ ಮಾಡೋದು ಅನ್ನೋ ಸೀಕ್ರೆಟ್ಸ್ ಕೂಡ ನಮ್ಗೆಲ್ಲ ತೋರಿಸ್ಕೊಟ್ರು. ಸೊ ಕೃಷ್ಣ ಅವ್ರು ಮಾಡಿದಂಥ ಅಕ್ಕಿ ರೊಟ್ಟಿ ಅಂಡ್ ಚಟ್ನಿ, ಅದ್ರಲ್ಲಿ ಏನೇನಿತ್ತು ಅಂದ್ರೆ ಮಲ್ನಾಡ್ ರೊಟ್ಟಿ ಚಟ್ನಿ ಮಾಡುವ ವಿಧಾನ. ಮೊದಲಿಗೆ ರೊಟ್ಟಿ ಮಾಡುವ ವಿಧಾನ. ಒಂದು ಬೌಲ್ ನಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ, ಸ್ವಲ್ಪ ಅನ್ನ, ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ನಂತರ ಮಿಕ್ಸಿನಲ್ಲಿ ಹಾಕಿ ರುಬ್ಬಬೇಕು. ರುಬ್ಬಿದ ನಂತರ ಕಲಸಬೇಕು. ನಂತರ ಆ ಹಿಟ್ಟನ್ನ ಚಪಾತಿ ತರ ಲಟಿಸಿ ಒಲೆಯಲ್ಲಿ ಬಿಸಿ ಮಾಡಿ ನಂತರ ಬೆಂಕಿಯಲ್ಲಿ ಬೇಯಿಸಬೇಕು.
ಚಟ್ನಿ ಮಾಡುವ ವಿಧಾನ. ಬಾಣ್ಲಿಯಲ್ಲಿ ಎಣ್ಣೆ, ಸಾಸಿವೆ, ಜೀರಿಗೆ, ಅರ್ಧ ಈರುಳ್ಳಿ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಒಣಮೆಣಸಿನಕಾಯಿ ಹಾಗೂ ಬ್ಯಾಡಿಗೆ ಮೆಣಸಿನಕಾಯಿ ಹಾಕಿ ಫ್ರೈ ಆದ ಮೇಲೆ ಬೆಳ್ಳುಳ್ಳಿ ಹಾಕಬೇಕು. ಕರಿಬೇವು, ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡಬೇಕು. ನಂತರ ಫ್ರೈ ಮಾಡಿದ ಎಲ್ಲವನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರನ್ನ ಹಾಕಿ ರುಬ್ಬಬೇಕು. ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಿಮ್ಮ ಸಮಯನ ಕೊಟ್ರಿ. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು. ನೀವು ಅವ್ರಿಗೊಂದು ಡಿಶ್ ಮಾಡಿದ್ದಾಯ್ತು, ಅವ್ರು ನಿಮ್ಗೊಂದು ಡಿಶ್ ಮಾಡ್ಕೊಟ್ಟಿದ್ದಾಯ್ತು, ನಿಮ್ಮ ಸಿಸ್ಟರ್ಸ್ ಬೇರೆ ಬಂದ್ರು, ಸೂಪರ್ ಆಗಿತ್ತು. ಈಗ ನಾವು ನಿಮಗೊಂದು ಡಿಶ್ ಮಾಡ್ಕೊಡುವಂತ ಸಮಯ. ಈ ಒಂದು ಡಿಶ್ ನ ಮಾಡೋದಕ್ಕೆ ಒಬ್ರು ಸ್ಪೆಷಲ್ ಶೆಫ್ ಈಗ ನಮ್ಮನ್ನ ಜಾಯಿನ್ ಆಗ್ತಾರೆ. ಅಡಿಗೆ ಕ್ಷೇತ್ರದಲ್ಲೇನೆ 8 ವರ್ಷಗಳ ಒಂದು ಪರಿಶ್ರಮ ಎಕ್ಸ್ಪೀರಿಯನ್ಸ್ ಇವರು. ಯುರೋಪಿಯನ್ ಕ್ಯೂಸಿನ್ ಸ್ಪೆಷಲಿಸ್ಟ್ ಇವರು. ಸುಮಾರು 100ಕ್ಕೂ ಹೆಚ್ಚು ಫುಡ್ಗಳನ್ನ ತುಂಬಾ ಟೇಸ್ಟಿಯಾಗಿ ಮಾಡಿ ಫೇಮಸ್ ಆಗಿರೋರು. ಸೊ ಪ್ರೀತಿಯಿಂದ ಸ್ವಾಗತಿಸಿ ಶೋಭಾ ಜೋಜಿಗಾ ಅವ್ರನ್ನ. ಹಾಯ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಈಗ ಏನ್ ಮ್ಯಾಟರ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ನಮ್ಗೆ ಹೇಳಿ. ಮುಂದೆ ಬನ್ನಿ. ಒಂದು ಸಿಂಪಲ್ ಅಂಡ್ ಈಸಿ ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಅದು ಪ್ರೋಟೀನ್ ರಿಚ್. ಈಗ ಟೈಮ್ ಇರೋದಿಲ್ಲ ಅಲ್ಲ ಮಾಡೋದಕ್ಕೆ, ಬಟ್ ಬ್ಯಾಲೆನ್ಸ್ ಡಯಟ್ ಇರಬೇಕು. ಹಾಗಾಗಿ ಒಂದು ಸ್ಟೀಮ್ಡ್ ಚಿಕನ್ ಮಾಡೋಣ. ಸೊ ಲೆಟ್ ಸ್ಟಾರ್ಟ್. ಓಕೆ, ಇದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್: ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನಾ, ಆಲಿವ್ ಆಯಿಲ್, ಆಮೇಲೆ ಮೊಸರು. ಸೊ ಮೊಸರು ಯಾಕೆ ಚಿಕನ್ ಯೂಸ್ ಮಾಡ್ತೀವಿ ಅಂದ್ರೆ ಅದು ಟೆಂಡರೈಸ್ ಮಾಡುತ್ತೆ, ಸಾಫ್ಟ್ ಆಗಿರುತ್ತೆ, ಜ್ಯೂಸಿ ಆಗಿರುತ್ತೆ. ಅಂಡ್ ಇದನ್ನ ನಾವು ಪ್ಲಾಂಟೇನ್ ಲೀಫ್ ಅಲ್ಲಿ ಸ್ಟೀಮ್ ಮಾಡೋದು. ಸೊ ಮಸಾಲಾ ರೆಡಿ ಮಾಡ್ಕೊಳ್ಳೋಣ. ಓಕೆ, 4 ಮೆಣಸಿನಕಾಯಿ ಹಾಕೊಳ್ಳೋಣ, ಗಾರ್ಲಿಕ್, ಒಂದ್ ಸ್ವಲ್ಪ ಕಸೂರಿ ಮೇಥಿ, ಆಲಿವ್ ಆಯಿಲ್, ಕೊತ್ತಂಬರಿ ಸೊಪ್ಪು. ಸುಮಾರು ಜನ ಕೊತ್ತಂಬರಿ ಸೊಪ್ಪುದು ಸ್ಟಾಕ್ಸ್ ಅನ್ನ ಕಡ್ಡಿಯನ್ನ ಹಾಕೋದೇ ಇಲ್ಲ, ಆದ್ರೆ ಅದರಲ್ಲೇ ಆದಷ್ಟು ಓಕೆ. ಇದನ್ನ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದ್ ಸ್ವಲ್ಪ ಕೋರ್ಸ್ ಆಗಿದ್ರೆ ಓಕೆ, ಇದು ಫೈನ್ ಪೇಸ್ಟ್ ಆಗ್ಬೇಕು ಅಂತ ಏನಿಲ್ಲ. ಪ್ರೆಸ್ಟೀಜ್ ಮಿಕ್ಸಿ, ಆಹಾ ಸಖತ್ತಾಗಿ ರುಬ್ಬಿಡ್ತು. ಚಿಕನ್ ಅನ್ನ ಜೂಲಿಯನ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು, ಯಾಕಂದ್ರೆ ಇದು ಕ್ವಿಕ್ ಡಿಶ್ ಅಲ್ವಾ, ಹಾಗಾಗಿ ಜೂಲಿಯನ್ಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದೊಂದು 7 ರಿಂದ 8 ನಿಮಿಷಕ್ಕೆ ಬೆಂದ್ಬಿಡತ್ತೆ. ಮ್ಯಾರಿನೇಷನ್ ಆಯ್ತು. ಇದು ಇದನ್ನ ಬಾಳೆ ಎಲೆಯಲ್ಲಿ ಸ್ಟಫ್ ಮಾಡೋದು. ಬಟ್ ಇವಾಗ ಇದನ್ನ ಹೆಂಗೆ ಒಲೆ ಮೇಲೆ ಇಡ್ತೀರಾ, ತವಾ ಮೇಲೆ? ಇದನ್ನ ತವಾ ಮೇಲೆನೆ ಸ್ಟೀಮ್ ಮಾಡಿದ್ದು. ಇದಕ್ಕೆ ನಮ್ಗೆ ಇಡ್ಲಿ ಕುಕ್ಕರ್ ಅಂತ ಏನಿಲ್ಲ. ಇದನ್ನ ನಾನು ಮೊದ್ಲು ಏನ್ ಮಾಡ್ತಿದ್ದೀನಿ ಅಂದ್ರೆ ಸೌತೆ ಮಾಡ್ಕೊತೀನಿ ಸ್ವಲ್ಪ, ಯಾಕಂದ್ರೆ ಇವಾಗ ಡೈರೆಕ್ಟ್ ಆಗಿ ಇಲ್ಲಿ ಹಾಕಿದ್ರೆ ಟೈಮ್ ತಗೊಳತ್ತೆ. ಇದು ಕ್ವಿಕ್ ಡಿಶ್ ಅಲ್ವಾ, ಹಾಗಾಗಿ ಸೌತೆ ಮಾಡ್ಕೊಂಡು ನಂತರ ಇದ್ರಲ್ಲಿ ಹಾಕಿ ಇದ್ರಲ್ಲಿ ಇರುವಂತಹ ಫ್ಲೇವರ್ಸ್ ಏನಿದೆ ಅದು ಚಿಕನ್ಗೆ ಬರುತ್ತೆ. ಅಂಡ್ ಓಕೆ, ಕೃಷ್ಣ ಅವರೇ, ನಿಮ್ಮ ಮುಂಬರುತ್ತಿರುವ ಚಿತ್ರ ಯಾವುದು? ಸೊ ಇದೇ 28ನೇ ತಾರೀಕು ಕೌಸಲ್ಯ ಸುಪ್ರಜಾ ರಾಮ, ಶಶಾಂಕ್ ಸರ್ ಡೈರೆಕ್ಟ್ ಮಾಡ್ತಿರೋದು. ಸೊ ನಂದು ಅವ್ರದ್ದು ಫಸ್ಟ್ ಕಾಂಬಿನೇಷನ್ ಇದು. ಓಕೆ, ಈ ಕೌಸಲ್ಯ ಸುಪ್ರಜಾ ರಾಮ ಏನಿದೆ ಅದ್ರ ಟ್ರೈಲರ್ ನೋಡ್ಕೊಂಬರೋಣ. ಟ್ರೈಲರ್ ಪ್ಲೀಸ್. Men means beating only. Women means eating beating only. ಈಟಿಂಗ್ ಬೀಟಿಂಗ ಹಂಗಂದ್ರೆ ಒದೆ ತಿನ್ನೋದು ಅಂತ. ಗಂಡಸರು ಕೊಡ್ತಾ ಇರ್ತಾರೆ, ಹೆಂಗಸರು ತಿಂತಾ ಇರ್ತಾರೆ ಅಷ್ಟೇ. ನಿನ್ ಗಂಡಸರನ್ನ ಇರ್ಬೇಕು. ಇನ್ನೊಂದ್ಸಲ ಹುಡುಗಿ ಪಾಲ್ಟ ಹಾಕ್ತೋ ಹಲ್ಲು ಉದುರಿಸ್ಬಿಡ್ತೀನಿ. ಮಿಸ್, ಹೊಡೆಯೋದಾದ್ರೆ ಯಾರಾದ್ರೂ ಮೇಸ್ಟ್ರನ್ನ ಕರ್ಸಿ ಹೊಡಿಸ್ರಿ. ನಾನು ಹೆಂಗಸರ ಕೈಲೆಲ್ಲ ಒದೆ ತಿನ್ನಲ್ಲ. ಯಾವತ್ತು ಬುಲೆಟ್ ಇಂದ ಸ್ಕೂಟಿ ಇರ್ಬೇಕು ಹೊರತು ಸ್ಕೂಟಿಯಿಂದ ಬುಲೆಟ್ ಅಲ್ಲ. ಮೆಕ್ಯಾನಿಕಲ್ ಸಬ್ಜೆಕ್ಟ್ ಇದೆ ನಮ್ಗೆ, ಡೌಟ್ಸ್ ಇದೆ ಕಾಲ್ ಮಾಡೋಣ ಅಂತ. ನಮ್ಮ ಹತ್ರ ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ರೆ ಇನ್ನ ಹೊಸ ಡೌಟ್ಸ್ ಬರುತ್ತಷ್ಟೇ. ಸೈಲೆಂಟ್ ಆಗಿದ್ದೀರಾ ಆಗಿಂದ, ಏನು ಹೇಳಲ್ವಾ? ಅಪ್ಪ ಅಮ್ಮ ಕಾಲೇಜ್ ಕಳ್ಸೋದು ಓದ್ಲಿ ಅಂತ, ಹಿಂಗ್ ಚಂಗ್ಲು ಹೊಡಿಲಿ ಅಂತಲ್ಲ. ಹೋಗೋದ ಅಪ್ಪ ಅಮ್ಮ ಓದಕ್ಕೆ ಅಂತ ಕಳ್ಸಿರ್ತಾರ. ಹೆಂಗ ಬಾವಾ ರಾತ್ರಿ ಇಷ್ಟು ಜ್ಞಾನಿ ಆಗ್ಬಿಟ್ಟೆ? ರಾಮ್, ನನ್ ವಾಚ್ ಕೆಟ್ಟೋಗಿದೆ, ಟೈಮ್ ಎಷ್ಟು ಅಂತ ಹೇಳ್ತೀರಾ? ರಾಮ್, ನಿಮ್ ಪ್ಯಾಂಟ್ ಜಿಪ್ ಹಾಕಿಲ್ಲ. ನಿಂಗೆ ಸೋತೋಗುತ್ತಲ್ಲ ಶಿವಾನಿ, ತಲೆಯ ಕೆಡಿಸೈತೆ ನಿನ್ನ ಜವಾನಿ, ಸ್ಟಾರ್ಟು ಆಗೋಯ್ತೆ ನಮ್ದು ಕಹಾನಿ. ನಿಂಗೆ ಸೋತೋಗುತ್ತಲ್ಲ ಶಿವಾನಿ. ನೋಡ್ ಮಗ್ನೆ, ಯಾರತ್ರನಾದ್ರೂ ಏನಾದ್ರೂ ತಗೋತೀವಿ ಅಂದ್ರೆ ನಾವು ಕೂಡ ಅದನ್ನ ವಾಪಸ್ ಕೊಡಕ್ಕಾಗತ್ತಾ ಅಂತ ಮೊದಲು ಯೋಚನೆ ಮಾಡ್ಬೇಕು. ಆಗತ್ತೆ ಅಂದ್ರೆ ಮಾತ್ರ ತಗೋಬೇಕು, ಅದೇನಾದ್ರೂ ಆಗಿರ್ಲಿ.
ಈ ಹುಡುಗಿರು ನಮ್ಮ ತಲೆ ಮೇಲೆ ಹತ್ತಕ್ಕೆ ನೋಡಿದಾಗ್ಲೆಲ್ಲ ಅವ್ರ ಕಾಲು ಎಳೆದು ಕೆಳಗಡೆ ಕೂರಿಸ್ಬೇಕು. ಗಂಡಸರು ವಿಚಾರ ಬೇರೆ, ಹೆಂಗಸರು ವಿಚಾರ ಬೇರೆ. ಲೇ ಬಾಮೈದ ಬಂದ್ ತಿಳ್ಕೊ, ಈ ಸಿದ್ದೇಗೌಡ್ರ ಮಗ ಯಾವತ್ತು ಹುಡುಗಿರ ಮುಂದೆ ತಲೆ ತಗ್ಸಲ್ಲ. ಓ ಲಾಸ್ಟ್ ಅಲ್ಲಿ ಒಂದು ಜಲಕಲೆ ನಾನು ಹುಡುಕ್ತಾ ಇದ್ದೆ ಎಲ್ಲಿ ಅನ್ಬಿಟ್ಟು ಅಂತ ಲಾಸ್ಟ್ ಅಲ್ಲಿ ಬಂತು. ಸೊ ಎಲ್ಲ ಸ್ಟಾರ್ ಕಾಸ್ಟ್ ಇರುವಂತ ಒಂದು ಕಂಪ್ಲೀಟ್ ಫ್ಯಾಮಿಲಿ ಪ್ಯಾಕ್ ಸಿನಿಮಾ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ಇದೆ 28ಕ್ಕೆ ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಬರ್ತಾ ಇದೆ, ನೋಡಿ. ಓಕೆ, ಎಸ್ ಮೇಡಮ್, ಎಲ್ಲಿವರೆಗೂ ಬಂತು? ಚಿಕನ್ ಕುಕ್ ಆಗಿದೆ. ಓಕೆ, ವೆರಿ ನೈಸ್. ಇದನ್ನೀಗ ಕ್ರಾಸ್ ಆಗಿ ಇಟ್ಕೊಬೇಕು. 1 fold 2 fold ಆಗುತ್ತೆ. ಅದ್ರ ಮೇಲೆ ಮತ್ತೆ ಬೇಯಿಸ್ತೀರಾ? ಓ, ನಾನು ಅಲ್ಲೇ ಮುಗಿದೋಯ್ತು ಅನ್ಕೊಂಡೆ. ಅದು ಬರೀ ಚಾಪ್ಟರ್ 1, ಈಗ ಚಾಪ್ಟರ್ 2 ಓಪನ್ ಆಗ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಬೇಕು. ಈ ರೀತಿ ನಾವು ಪತ್ರವಳ್ಳಿ ಅಂತ ಒಂದು ಎಲೆ ಕೂಡ ಬರುತ್ತೆ. ಮತ್ತೆ ಜಾಕ್ ಫ್ರೂಟಿನ ಎಲೆಯಲ್ಲಿ ನಮ್ ಕೊಟ್ಟೆ ಕಡುಬು ಮಾಡ್ತಾರಲ್ವಾ, ಅದರಲ್ಲಿ ನಾವು ಸುಮಾರು ಎಲೆಗಳಲ್ಲಿ ನಾವು ಅಡಿಗೆ ಸ್ಟೀಮ್ ಮಾಡ್ಕೊಂಡು ತಿನ್ನೋದ್ರಿಂದ ಚೇಂಜ್ ಆಗುತ್ತೆ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬಾ ಹೆಲ್ಪ್ಫುಲ್. ಓಕೆ, ಚೆನ್ನಾಗಿ ಹೊಗೆ ಬರ್ತಾ ಇದೆ ಮೇಡಮ್. ಚಿಕನ್ ಸ್ಮೋಕ್ ಹಾಕ್ಸ್ಕೊಂಡಿದೆ, ಸಾರಿ ಸ್ಮೋಕಿ ಚಿಕನ್. ಹೌದು, ಇದು ಸ್ಮೋಕು ಆಗ್ತಿದೆ, ಸ್ಟೀಮ್ ಕೂಡ ಆಗ್ತಿದೆ. ಈಗ ಲವ್ ಬರ್ಡ್ಸ್ ನೋಡೋಣ ಹೇಗೆ ತಿಂತಾರೆ ಅಂತ. ಯುರೋಪಿಯನ್ ಕುಸಿನ್, ಅದು ಯುರೋಪಿಯನ್ ಕುಸಿನ್ ಹಂಗೆ. ಬಟ್ ನಿಮಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಮೇಡಮ್ ನಿಮ್ಮ ಟ್ಯಾಲೆಂಟ್ಗೆ. ಯಾಕಂದ್ರೆ ನಮಗೆ ವೀಸಾ ಪಾಸ್ಪೋರ್ಟ್ ಇಲ್ಲದೆ ಯುರೋಪ್ ಕರ್ಕೊಂಡು ಹೋಗ್ಬಿಟ್ಟು ತಿನ್ಬಿಟ್ಟು ಕಣ್ಣು ಮುಚ್ಕೊಂಡು ಒಳ್ಳೆ ಊಟ ಸಿಕ್ಕಿದ್ರೆ ಇನ್ನೊಂದು ದಿನ ಎಕ್ಸ್ಟ್ರಾ ಇರ್ಬೋದಿತ್ತು. ತುಂಬಾ ಚೆನ್ನಾಗಿದೆ. ಓಕೆ, ಸೊ ನಮ್ಮ ಮಾಸ್ಟರ್ ಶೆಫ್ ಶೋಭಾ ಚೋಜಿಗ ಅವರು ಇವತ್ತಿನ ನಮ್ಮ ಅತಿಥಿಗಳಿಗೆ ಮಾಡಿದಂತ ಸ್ಟೀಮ್ ಚಿಕನ್ ಮಾಡುವ ವಿಧಾನ. ಸ್ಟೀಮ್ ಚಿಕನ್ ಮಾಡುವ ವಿಧಾನ: ಮಿಕ್ಸಿಗೆ 4 ಮೆಣಸಿನಕಾಯಿ, ಬೆಳ್ಳುಳ್ಳಿ, ಕಸ್ತೂರಿ ಮೆಂತ್ಯ, ಉಪ್ಪು, ಕೊತ್ತಂಬರಿ, ಸೊಪ್ಪು ಹಾಕಿ ರುಬ್ಬಬೇಕು. ನಂತರ ಒಂದು ಬೌಲ್ ನಲ್ಲಿ ರುಬ್ಬಿದ ಮಸಾಲೆಯನ್ನ ಹಾಕಿ ಅದರ ಜೊತೆ ಚಿಕನ್, ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಚಿಕನ್ ಅನ್ನ ತವಾ ಮೇಲೆ ಚೆನ್ನಾಗಿ ಬೇಯಿಸಬೇಕು. ನಂತರ ಬೇಯಿಸಿದ ಚಿಕನ್ 2 ಬಾಳೆಲೆಯಲ್ಲಿ ಮುಚ್ಚಿ ಬೇರೆ ಬಾಣ್ಲಿಯಲ್ಲಿ ಸ್ವಲ್ಪ ನೀರು ಹಾಕಿ ಬಾಳೆಲೆಯಲ್ಲಿ ಮುಚ್ಚಿದ ಚಿಕನ್ ಅನ್ನು ಸ್ಟೀಮ್ ಮಾಡಬೇಕು. ಶೋಭಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಭೇಟಿ ಆಗೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ಅವರೇ. ಥ್ಯಾಂಕ್ ಯು ನಮ್ಮ ಶೋಗೆ ಬಂದಿದ್ದಕ್ಕೆ. ನಮ್ಮ ಇಡೀ ತಂಡದಿಂದ ಮತ್ತೆ ನಮ್ಮ ಸ್ಪಾನ್ಸರ್ಸ್ ಇಂದ ಗಿಫ್ಟ್ಸ್ ಇದೆ. ಸ್ವಸ್ತಿಕ್ ಮಸಾಲಾ ಹಾಗೂ ಸ್ವಸ್ತಿಕ್ ಘೀ ಅವರ ಕಡೆಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್ ನಿಮಗೆ. ಪ್ರೆಸ್ಟೀಜ್ ಸ್ವಚ್ ಫ್ಲಿಪ್ ಆನ್, ಫ್ಲಿಪ್ ಟು ಓಪನ್ ಅಂಡ್ ಫ್ಲಿಪ್ ಟು ಕ್ಲೋಸ್. ಇದು ಇಂಡಿಯಾದ ಫಸ್ಟ್ ಸ್ಪಿಲೇಜ್ ಕಂಟ್ರೋಲ್ ಮಾಡ್ಯುಲರ್ ಪ್ರೆಷರ್ ಕುಕ್ಕರ್. ಓಕೆ, ಸೊ ನಿಮ್ಮ ದಾಂಪತ್ಯ ಚೆನ್ನಾಗಿರ್ಲಿ. ನಮ್ಮ ಕಪಲ್ಸ್ ಕಿಚನ್ ತಂಡದ ಕಡೆಯಿಂದ ನಿಮಗೆ ನಾಳೆ ಮತ್ತೊಂದು ಕಪಲ್ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಯು ಟೇಕ್ ಕೇರ್, ಬಾಯ್.